ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಮೈ ಅನದರ್ ವ್ಲಾಗ್ ವಿಡಿಯೋ. ಏನಾರು ಅಂದ್ಕೊಳ್ಳಿ, ಇವಾಗ ಎಲ್ಲ ನಮ್ಮದು ಅಜ್ಜಿದು ಇದ್ದಿತ್ತು ಹೇಳಿ ವರ್ಷಕ್ಕೊಂದ್ಸತಿ ಮಾಡ್ತಾರಲ್ಲ ಪೂಜೆ, ಅದು ಮಾಡಿದ್ವಿ. ಇವಾಗ ಇಲ್ಲಿ ಹೊಸ ಮನೆಯಲ್ಲೂ ಬಂದು ಪ್ರಸಾದ ಇಟ್ವಿ. ಈ ಹಳೆ ಮನೆ ಆ್ಯಕ್ಚುಲಿ ಇದು ಕಟ್ಟಿರೋದು, ಇಲ್ಲೂ ಬಂದು ಪ್ರಸಾದ ಇಟ್ಟಿದ್ದೀವಿ. ಇವಾಗ ಇಲ್ಲಿಂದ ಇದು ಕೊಡಬೇಕಲ್ಲ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತುಂಗ್ಯವ ಇದು ಟೆಂಪಲ್ಗೆ ಹೋಗ್ಬಿಟ್ಟು ಇದು ಸಿದಾ ಅಂತಾರಲ್ಲ, ಸಿದಾ ಅಂದರೆ ಬ್ರಾಹ್ಮಣರಿಗೆ ಕೊಡೋದು, ಅದನ್ನು ಕೊಡೋಕ್ಕೆ ಹೋಗ್ತಿದ್ದೀವಿ. ಕೊಡಿ, ಇವಾಗ ಕೊಟ್ಬಿಟ್ಟು ಆಮೇಲೆ ನಾನು ಮನೆಗೆ ಬಂದು ಬ್ಯಾಟ್ ಎತ್ಕೊಂಡು ಆಮೇಲೆ ಹೋಗ್ತೇನೆ. ಬಾಯ್ ಮಾ, ಬಾಯ್ ಬೋಲಾ ಈತ ಬಾಯ್ ಬೋಲಾ. ಹಾಂ ಬನ್ನಿ ಹೋಗೋಣ. ನೋಡಿದ್ರೆ ದೇವ್ರನ್ನ ಆಶೀರ್ವಾದ ಎಲ್ಲ ತೊಗೊಳ್ಳಿ, ದೇವ್ರ ಒಳ್ಳೇದು ಮಾಡಿ ಎಲ್ಲರಿಗೂ. ಇವಾಗ ಡೈರೆಕ್ಟಾಗಿ ಧೀರಜ್ ಮನೆಗೆ ಹೋಗ್ತಿದ್ದೀನಿ. ರಜತ್ ಫೋನ್ ಮಾಡಿದೆ, ಎತ್ತಿಲ್ಲ. ಎದ್ದ ಮಲಗಿದ್ದಾನೆ ಅಂದರು ರಮ್ಮ. ಅವನು ಗೊತ್ತಲ್ಲ ಗೈಸ್, ನಾನು ಅವನ ಬಗ್ಗೆ ಏನು ಹೇಳೋಲ್ಲ. ಇವಾಗ ಹೋಗಿ ಪ್ರೀತಮ್ಗೆ ಎಕ್ಸಾಮ್ ಇದೆ, ಅವ್ನು ಕರೆಯಲ್ಲ, ಧೀರಜ್ನ ಕರಿತೀನಿ. ಮೊಗಂಗೆ ನೋಡಬೇಕು, ಮೊಗಂಗೆ ಕೈಲ ಬೇಡವಾ ಅಂತ. ಇನ್ನು ಇವರು ರಕ್ಷಿತ್ ಅವ್ರ ಮನೆಗೆ ಹೋಗಿ ಬ್ಯಾಟ್ ತೊಗೊಳಕ್ಕೆ ಹೋಗ್ಬೇಕು. ನಡೀರಿ ಹೋಗೋಣ. ಇವಾಗ ಫಸ್ಟು ಧೀರೋಗೆ ಕರಿಬೇಕು. ಧೀರಜ್ ಕರೆದೆ. ಧೀರಜು ಏನೋ ಇನ್ನೂ ಎದ್ದೇ ಇರಲಿಲ್ಲ. ಅಣ್ಣ ಎಬ್ಬುಳಿಸಿ ಹಂಗಂಗ ಮಾಡಿ ಕಾಫಿ ಕುಡಿತಿದ್ದ. ಬರ್ತೀಯಾ ಬರಲ್ವಾ ಅಂದೆ. ಇಲ್ಲ ಹಾಕೋಣೋ, ಮಲಗಿದ್ ಲೇಟ್ ಅಂದ. ಏನು ಮಾಡೋಕ್ಕಾಗತ್ತೆ, ಬಿಟ್ಟೆ. ಬ್ಯಾಟ್ ಎತ್ಕೊಂಡೆ. ಫೆಂಟಾ 2000 ತೊಗೊಂಡೆ ಅವ್ರ ಮನೆಯಿಂದ. ಇವಾಗ ಗಾಡೀಲಿ ಹೋಗೋದು. ಅಲ್ಲಿ ಇಬ್ಬರೇ ಇದ್ದಾರೆ, ಕತೆ ಗೊತ್ತಿಲ್ಲ ಏನು ಮಾಡೋದು ಅಂತ. ನಡೀರಿ ಗೈಸ್, ಇವಾಗ ಹೋಗೋಣ. ಬಂದ್ವಿ. ಸಮರ್ಥ ಏನಪ್ಪ? ಹಾಯ್ ಗಾಯ್ಸ್, ಇವಾಗ ಡೊಂಗಳ ಫೀಲ್ಡ್ಗೆ ಬಂದಿದ್ದೀವಿ. ಕ್ರಿಕೆಟ್ ಆಡ್ತಿದ್ದೀವಿ. ಕ್ರಿಕೆಟ್ ಆಡೋಕ್ಕೆ ಬಂದಿದ್ದೀವಿ, ಇನ್ನೂ ಆಡಿಲ್ಲ. ಇನ್ನೂ ಪ್ರಾಕ್ಟೀಸ್ ಮಾಡ್ತಾವ್ರೆ ಎಲ್ಲರೂ. ನಾವು ಬಂದ್ಬಿಟ್ಟಿದ್ದೀವಿ. ಎಲ್ಲಿ ಸುಹಾಸು ವಿಜಯ್ ಇಬ್ಬರು ಬಂದಿದ್ದಾರೆ. ನಾವು ಮಗ ಬರೋ ಪ್ಲ್ಯಾನ್ ಇದೆ, ಗೊತ್ತಿಲ್ಲ. ಬಂದರೆ ಬರ್ಬೋದು, ಇಲ್ಲಾಂದರೆ ಇಲ್ಲ ಗೈಸ್. ಕ್ಯಾಚ್ ಬಿತ್ತು. ವಾ, ಇವಾಗ ಸ್ವಲ್ಪ ಬರೀ ಟ್ರೈನ್ ಮಾಡ್ಬೇಕು. ಇವಾಗ ಇರಿ ಗೈಸ್, ರಜತ್ ಒಂದ್ಸತಿ ಟ್ರೈ ಮಾಡ್ತೀನಿ ಫೋನ್ ಮಾಡಿ. ಬಂದರೆ ಬರ್ಬೋದಿಲ್ಲ, ಇಲ್ಲ ನೋಡೋಣ. ಇದು ರಜತ್ ಬರ್ತಾನಂತೆ. ಇವಾಗ ಸುಮ್ಮನೆ ಟಚ್ ಆಡ್ತಿದ್ದೀವಿ ಎಲ್ಲರೂ. ಟಚ್ ಆಡ್ತಿದ್ದೀವಿ. ಹೊಡಿಯಾ ಹಾಕೋದ ಮಾಡ್ತಾ ಇವಾಗ ಏನು ಎತ್ತಿಲ್ಲ, ಬರೀ ಟಚ್ಚು. ಪ್ರಾಕ್ಟೀಸ್ ಆಗಲಿ ಅಂತ, ವಾರ್ಮಪ್ ಆಗಲಿ ಅಂತ. ವಾರ್ಮಪ್ ಸೂಪರ್. ಲೋ ಬೋಲ್. ಬಾಲ್ ಹೋಯ್ತು. ಹಾಕೋ, ನೀಟಾಗ್ಲು ಹಾಕೋ. ವೈಡ್. ಇನ್ನೂ ರಜತ್ ಬೇರೆ ಕರ್ಕೊಂಬರ್ಬೇಕಂತೆ. ಎಲ್ಲೋ ಅಯ್ಯಪ್ಪ ದೇವಸ್ಥಾನ ಇದೆಯಲ್ಲ, ದಿನ ಹೋಗ್ತೀನಲ್ಲ, ಅಲ್ಲಿ ಬರ್ತಾನಂದು ಫೋನ್ ಮಾಡ್ತಾನಂತೆ. ಗಾಡಿಯಲ್ಲೋ ಕರ್ಕೊಂಬರ್ತೀನಿ ಗೈಸ್. ಲೋ ಯಾಕೋ ಸಮರ್ಥ? ಓ ಗೈಸ್, ಅಮ್ಮಗ ಬಂದ ಹಾಕ್ಯಪ್ರ. ಬ್ರದರ್ ಆನ್ ಫೈರ್. ಬಂದ ಹುಡುಗ ಬಂದ. ಬಂದಿದ್ದೀವಿ ಇವನ್ ರಜತ್ ಕರ್ಕೊಂಡು ಹೋಗೋಕ್ಕೆ. ಇನ್ನು ಯಾರು ಇನ್ನೂ ಬರ್ತಾನೆ ಇಲ್ಲ ಗೈಸ್. ಯಪ್ಪ, ಇವನ್ ಹೆಂಗಾಗೋಗಿದ್ದಾರೆ ನನ್ನ ಕೆಲಸ. ಬಿಡಂಗೂ ಇಲ್ಲ, ಹಿಡ್ಕೊಡಂಗೂ ಇಲ್ಲ. ಸಮರ್ಥ, ಹೇಳೋ ನಿನ್ನ ಅಭಿಪ್ರಾಯ. ನಾವೆಲ್ಲ ಸ್ಲೇವ್ ಥರ ಆಗೋಗ್ಬಿಟ್ಟಿದ್ದೀವಿ. ಗಾಡಿ ಒಂದು ಸಿಕ್ತು ಅಂತ ಅವಾಗಿಂದ ಪಿಕಪ್ ಡ್ರಾಪೇ ಆಗ್ತಿದೆ. ಅವಾಗಿಂದ
ಬರಲಿ ಕಾಯೋಣ, ಕಾಯ್ತಿದ್ದೀನಿ. ನೋಡಿ ನಿಮ್ಮ ಪುಣ್ಯಾತ್ಮ ಬಂದ ನೋಡಿ, ಬಂದರೋ ಹಾಂ, ಬಂದರೋ ಬಾಬಾ ಬಂದರು. ಹಾಂ, ಅವನು ಎತ್ತೋದಿಲ್ಲ ಬಿಡು. ಆಹಾ ನೋಡಿ ಗೈಸ್ ಒಂದು ನೋಡಿ 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 ನೋಡೋರೇನೋ ನೋಡ್ದಿಲ್ದಿರೋ ಥರ ಆ್ಯಕ್ಟ್ ಮಾಡ್ತಾವನೆ. ಓಹೋ ಏನೋ ಅಂಬಾನಿ ಫೋನ್ ಮಾಡ್ತಾವನೆ. ಅಂಬಾನಿ ಫೋನು. ಓಹೋ ನೋಡಿ ನೋಡಿ ಇವಾಗ ಇವನು ಯಾರು ಹೇಳಿ, ನೈಕಿ ಜಾರ್ಡನ್ ಶೂ ತೋರ್ಸ ಇನ್ಯಾವಾಗ ಶೂ ತೋರ್ಸ, ಸೈಡ್ ತೋರ್ಸ, ಪೈಸಾ ಮಕ ತೋರ್ಸು. ಗೈಸ್ ಯಾರೋ ತುಟಿ ಒಟ್ಟೋಗೈತೆ, ತುಟಿ ತೋರ್ಸು. ನಿಮ್ಮ ಅಜ್ಜಿ ನಿಮ್ಮ ತಾತ ಹೆಂಗ್ ಹೋಯ್ತಾರೆ ಗೈಸ್? ಎಳಿತೀನಿ ಅಪ್ಪ. ಗೈಸ್ ಇವಾಗ ಗಾಡಿ ಮುಂದೆನೆ ಹೋಗ್ತಾ ಇಲ್ಲ ಗೈಸ್, ಎಲ್ಲ ಚಕ್ಕಾಬಿಟ್ಟು ಎಲ್ಲ ಬಿಟ್ಟೋಗೋಣ ಗೈಸ್. ಅಮ್ಮ ಇವಾಗ ಟ್ರಾನ್ಸಿಷನ್ ನೋಡೋಣ ಗೈಸ್, ಇಲ್ಲಿಂದ ಫೀಲ್ಡ್ ತನಕ ಗೈಸ್. ಇವಾಗ ಫೀಲ್ಡ್ಗೆ ಬಂದಿದ್ದೀವಿ ಗೈಸ್. ಇವಾಗ ಕ್ರಿಕೆಟ್ ಆಡಕ್ಕೆ ಒಬ್ಬ ಹೊಸ ಪ್ಲೇಯರ್ನ ಒಂದು ನಿಮಿಷ ರೀ ಗೈಸ್, ಇದು ಬ್ರೈಟ್ನೆಸ್ ಕೊಡ್ತೀನಿ ಮೊಬೈಲ್ದು. ಗೈಸ್ ಬಂದ ನಮ್ಮ ರಜತ್ ರಾಜು ಬ್ರೋ ಗೈಸ್. ಗುಡ್ ಮಾರ್ನಿಂಗ್ ಗೈಸ್. ಕ್ಯಾಮ್ರಾನೇ ಮುಚ್ಚಿಬಿಡ್ನಿ ಗೈಸ್. ಈಗ ನಾವು ಕ್ರಿಕೆಟ್ ಆಡಕ್ಕೆ ಹೋಗ್ತಾ ಇದ್ದೀವಿ. ಚಿರಾಗ್ ಫ್ರೆಂಡ್ಸು ಬಂದವರೆ, ಬನ್ನಿ ಹೋಗೋಣ. ಬಾಲ್ ಹೋಯ್ತು. ಸೊ ಗೈಸ್ ಸಮತ್ ನೋಡಿ ಅಲ್ಲಿ ನೋಡೋಯ್ತು ಅವನೇ. ಈಗ ಬನ್ನಿ ನಾನು ಫೀಲ್ಡಿಂಗ್ ಮಾಡ್ತೀನಿ, ಮಾಡೋಣ. ಸೊ ಗೈಸ್ ಇಲ್ಲಿ ಪ್ಲ್ಯಾನ್ ನಡೀತೈತೆ, ಈಗ ಹೋಗೋಣ. ಸೊ ಗೈಸ್ ಇಲ್ಲಿ ಇವರು ಕ್ಲಿಪ್ಸ್ ಹಾಕ್ತವ್ರೆ. ಈಗ ಬನ್ನಿ ಗೈಸ್ ಹಾಕ್ತವ್ರೆ. ನಾನು ವಿಜಯ್. ಸೊ ಈಗ ಅವರಿಬ್ರು ಒಂದು ಟೀಮು, ಇವರಿಬ್ರು ಒಂದು ಟೀಮ್. ಈಗ ಬನ್ನಿ ಗೈಸ್. ಸೊ ಗೈಸ್ ಇಲ್ಲಿ ಟಾಸ್ ಹಾಕ್ತವ್ರೆ, ಕಾಯಿನ್ ತೋರಿಸೋಣ. ಓಕೆ ಗೈಸ್ ಈಗ ಅವಣ್ಣ ಹಾಕ್ತವ್ರೆ ನೋಡಿ. ಅವನ್ ಕಾಲ ಸೊ ಗೈಸ್ ಚಿರಾಗ್ ಅವ್ರು ಬಂತು, ಈಗ ಚಿರಾಗ್ ಅವ್ರು ತೊಗೊಂತವ್ರು ಗೈಸ್. ಇವಾಗ ನಾನು ಸುಹಾಸು ಮತ್ತೆ ಸಮರ್ಥ ನೀನು ಹೋಗೋ ಅಷ್ಟೇ. ಹೀಗೆ ಅಲ್ಲಿಡೋ ಎಲ್ಲಾರ್ದು. ಸುಹಾಸ್ ನೀನು ಮತ್ತೆ ಇವನು ಹೋಗು, ಸಮರ್ಥ ಹೋಗಿ, ನಾನು ವಂಡಿ ಇಳಿತೀನಿ ಆಯ್ತಾ? ಆ ಬ್ಯಾಟ್ ಇಸ್ಕೊಳ್ಳೋ. ಆ ರಬ್ಬರ್ ನೀಟಾಗಿ ಹಾಕೋ. ಅದಾಗಲ್ಲ, ಅದು ತುಂಬ ಹೊತ್ತಾಗತ್ಲೋ, ಯಾರಿಗೂ ಇಷ್ಟ ಆಗಲ್ಲ ಅದು ತುಂಬ ಹೊತ್ತು ಮಾಡೋದೆ. 1 hour ಇತ್ತದು ವಿಡಿಯೋ. ಗೈಸ್ ಇವಾಗ ಸಮರ್ಥ ಇವನು, ಸುಹಾಸು ಸ್ಟ್ರೈಕು, ಸಮರ್ಥ ನಾನ್ ಸ್ಟ್ರೈಕು. ಸಮರ್ಥ ಬೇಗ ಬರಬೇಡ ಆಯ್ತಾ? 4 overs 4 ಓವರಲ್ಲಿ ಏನೂ ಬರೋಲ್ಲ. 5 ಆಡು. 5 ಓವರ್ ಆಡೋಣ, 5 overs ಆಡೋಣ. 4 ಓವರಲ್ಲಿ ಏನೋ ಮಾಡ್ತೀಯಾ? 4 ಓವರಲ್ಲಿ ಏನೋ ಆಗುತ್ತೆ. 4 ಓವರ್ ಆಡೋಣ. ಒಂದೇ ಮ್ಯಾಚ್ ಆಡೋದು ನೋಡು. 5 ರನ್ ಎಲ್ಲಿಂದ? ಕಲ್ಲಿಂದ. ಆ ಕಸದಿಂದ ಕೊಡು, ಆ ಕಸದಿಂದ ಹಾಕೋ. ಕಸದಿಂದ ಹಾಕೊಂಡ್ಬಂಡ ಬಿಡು. ಆ ಪೋಲು, ಆ ಸೆಕೆಂಡ್ ಪೋಲ್, ಬೇಡ ಈ ಸೆಕೆಂಡ್ ಪೋಲಿಂದ. ಈ ಕಂಬೈಂದನೋ ಅಲ್ಲಿ ವೈಟ್ ಬ್ಲೂ ಶರ್ಟ್ ಹಾಕೊಂಡು ನೋಡು, ಅಲ್ಲಿಂದ ಒಂದು ಅಷ್ಟೇ ಸಾಕು. ಆಗಲ್ಲ ಗೈಸ್. ಇವಾಗ ಅಲ್ಲಿ ಒಂದು ದೊಡ್ಡ ಕಂಬ ಇದೆ, ಒಂದೇ ಒಂದು ಕಂಬ, ಎಕ್ಸ್ಟ್ರಾ ಕಂಬ ಇದು ಇದಾ. ಅಣ್ಣ ಇವಾಗ ಅಂಕಲ್ ನಿಂತವ್ರಲ್ಲ, ಸ್ಟಿಕ್ಕರ್ ಹಾಕೋರಲ್ಲ, ಅದೇ ಅಲ್ಲಿಂದ ಒಳಗಡೆ, ಇಲ್ಲಿಂದ ಕಸ ಅಷ್ಟೇ. ಇಲ್ಲಿ ಸ್ಟಿಕ್ಕರ್ ಹಾಕೋರಲ್ಲ ಅಲ್ಲಿಂದ, ಮತ್ತೆ ಇಲ್ಲಿ ಕಸ ಹಾಕೋರಲ್ಲ ಅಲ್ಲಿಂದ. ಬ್ಯಾಟ್ ಆನ್ ಫೈರ್ ಆಡ್ತಾರೆ ಇವಾಗ ಸುಹಾಸ್ ಹುಡುಗರು. ಟ್ರಯಲ್ಸ್ ಅಂತೆ ಗೈಸ್. ವಿಜಯ್ ಬೈ ಟ್ರಯಲ್ಸ್ಗೆ ಬೋಲ್ಡ್. ವಿಜಯ್ ಬ್ರೋ ಟ್ರಯಲ್ಸ್ಗೆ ಬೋಲ್ಡ್ ಮಾಡ್ತವ್ರೆ.
ಲೋ ಇದೆ ಇಷ್ಟೇ ತಾನೇ ನೀವು ತಂದಿರೋದು, ಏನೂ ತಂದಿಲ್ಲ ತಾನೇ. ಇಲ್ಲೇ ಇರಲಿ ನಮ್ಮ ಹತ್ರ, ಕಲ್ದೋಗಿ ಬಿಟ್ರೆ ಕಷ್ಟ ಆಯ್ತದೆ. ಹ್ಞೂ ನಡೀರಿ. ಫಸ್ಟ್ ಬಾಲ್ ವೈಡ್ ಇತ್ತದು. ಇಲ್ಲ ನೀವು ಬಿಟ್ಟಿದ್ರೆ ಹೋಗ್ತಿತ್ಕೊಣ ವೈಡ್ಗೆ. ಔಟ್ ಸ್ವಿಂಗ್ ಮಾಡ್ತವನ್ ಗೈಸ್ ವಿಜಯ್. ಹಾಂ ಆಡ್ರಪ್ಪ. ಸೆಕೆಂಡ್ ಬಾಲ್, ಫಸ್ಟ್ ಓವರ್. ಬಾಲಿಂಗ್ ಅಮ್ಮ, ರನ್ ಇಲ್ಲ ಅಲ್ಲ. ಥರ್ಡ್ ಬಾಲ್. ಏಯ್ ಬಾಲ್ ಅದು ರೀ ಬಾಲು ಎದೊಳ್ಳಿಲ್ಲ, ಕಲ್ ಮೇಲೆ ಬಿತ್ತು. ಲೋ ಪಿಚ್ಚೇ ಆಗಿಲ್ಲ ಕಣೋ, ಪಿಚ್ಚಾಗಿಲ್ಲ ಚಿನ್ನ. ಆ ಲೋ ಬಿಡ್ರಪ್ಪ ಆಯಿತು. ಲೋ ಡೆಡ್ ಅದು, ಪಿಚ್ಚಾಗಲಿಲ್ಲ ಅದು. ರೀ ಬಾಲಾ. ಸ್ಕೋರ್ 0. ಬಾಲಿಂಗ್ ಅಮ್ಮ. ಏಯ್ ಓಡು. ಹೋಗಿಲ್ಲ 4. ಗೈಸ್ ಫೀಲ್ಡಿಂಗ್ ನೋಡ್ಬಿಟ್ಟು ದಂಗಾಗೋದ್ರು. ಏನೋ ಫೀಲಿಂಗ್ ರಜತ್, ಫೀಲ್ಡಿಂಗ್ ಅಮ್ಮ, ಫೀಲ್ಡಿಂಗು. ಏ ಪಾಪ ಬಿಟ್ಬಿಟ್ಟು ಹಾಕೋಣ ಬಾಲ್ನ. ಪಾಪ ಗೈಸ್ ಅಮೋಗ ಅಲ್ಲಿಂದ ಹೊಡ್ಕೊಂಬಂದ. ಸ್ಕೋರ್ 2. ಲಾಟು ಬಾಲ್ ವೈಡು. ಗೈಸ್ ಔಟ್ ಸ್ವಿಂಗ್ ಆಗ್ತಿದೆ ಪಾಪ ವಿಜಯ್ ಬಾಲು. ಸ್ಕೋರ್ 2. ವೈಡ್ಗೆ ರನ್ ಇಲ್ಲ ಅಲ್ಲೋ. ನೋ ಬಾಲ್ ಗೈಸ್, ನೋ ಬಾಲ್. ಫ್ರೀ ಇಟ್ಟು ತಲೆ ಮೇಲೆ ಹೋದ್ರೆ ತಾನೆ. ನೋ ಬಾಲ್. ಲಾಟು ಬಾಲ್ ವೈಡು. ಲೋ ನೋಡ್ ಲೋ ವೈಡ್ ಅಲ್ಲೋ, ಸುಳ್ಳು ಹೇಳಲ್ಲ ಕಣೋ. ವೈಡ್ ಅರೆ ವೈಡ್ ಅಂತೀನಿ. ಲಾಟು ಬಾಲ್ ವೈಡು. ಗೈಸ್ ಸ್ಕೋರ್ 2. ಪಾಪ ವಿಜಯ್ ಮೇಡಿನ್ ಮಾಡ್ತಾನೆ ಅನ್ಕೊಂಡ, ಆಗಲಿಲ್ಲ ಅದು. ಲಾಟು ಬಾಲ್ ಇದೆ, ಎಮ್ಮೆನೆ ಹಾಕ್ಕೊಂಬಿಟ್ಟಿದ್ದಾನೆ. ವೈಡು. ಸೂಪರ್. ಬಾ 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 ಬಾ, ಸಾಕ್ಬಿಡು. ಗೈಸ್ ಲಾಸ್ಟ್ ಬಾಲ್, ಸಮರ್ಥ ಆನ್ ಸ್ಟ್ರೈಕ್. ಆಡು ಸಮರ್ಥ, ಹುಷಾರು. ಡೆಡ್ ಗೈಸ್, ಅದು ಡೆಡ್ ಬಾಲು. ಇವಾಗ ಬರುತ್ತೆ. ಫ್ರಂಟ್ ಹೋಗು. ಗುಡ್ ಬಾಲ್ ಗೈಸ್. ರಜತ್ ಬಾಲಿಂಗು. ರಜತಾ ಯಾರೋ? ರಜತ್ ಬಾಲಿಂಗ್. ಸುಹಾಸ್ ಇದರಲ್ಲೇ ಹೊಡಿಬೇಕು. ಹೊಡಿ, ಆಯ್ತು ಪರವಾಗಿಲ್ಲ, ಹೊಡಿ. ಫಸ್ಟ್ ಬಾಲ್. ಗುಡ್ ಬಾಲ್. ಹೋದ್ರೆ ಹೋಯ್ತು ಮ್ಯಾಚು. ವೈಡೋ. ಅವತ್ತಿನ ದಿವಸ ಅದು ತಲೆಗಿಲೆ ಕೆಡ್ಸ್ಕೊಂಡಿದ್ದು. ವೈಡೋ ಇಲ್ಲೇ ಗೈಸ್. ವೈಡೋ ಟರ್ನ್ ಮಾಡಿದ್ದಾನೆ. ಗುಡ್ಡು ಹುಡಿ, ಸೂಪರ್ ಅಮ್ಮ. 4 ಗೈಸ್. ಸ್ಕೋರ್ 7. ಸೂಪರ್ ಅಮ್ಮ. ಓಡು ರಿಸ್ಕ್ ಬೇಡ. 4 ಬಿಡ. ಗೈಸ್ ಪಾಪ ಫೀಲ್ಡಿಂಗ್ ಸೂಪರಾಗಿ ಮಾಡ್ತಿದ್ದಾನೆ. ಇಲ್ಲಿ ವಿಜಯ್ ಪಾಪ ಓಡ್ತಿಲ್ಲ. ಓಡಿದಿರ ಕ್ಯಾಚ್ ಇತ್ತು ಅಲ್ವೇನೋ. ಆಯ್ತು, ಹುಷಾರಾಗಿ ಓಡಿ. 11 ವೈಡು. 4th ಬಾಲ್ ವೈಡ್. ಗುಡ್ಡೆ ಟಚ್ ಮಾಡ್ದಲ್ಲ, ವೈಡ್ ಆ್ಯಕ್ಚುಲಿ ಇದ್ದಿದ್ದು. ವೈಡ್ ಹೋಗ್ತಿತ್ತು. ವೈಡ್ ನಿನ್ನ ತಲೆಗೆ ಬಿಟ್ಬಿಡು. ಗೈಸ್ 4th ಬಾಲು. ಇನ್ನೊಂದ್ಸತಿ ಟರ್ನು. ರಜತ್ ಸೂಪರ್ ಅಮ್ಮ. ಓಡು ಬಾಲಿ. ಬಾ. ಸ್ಕೋರ್ 12. ಲಾಟು ಬಾಲ್ ವೈಡು. ಗೈಸ್ ವೈಡು. ನೋಡು ಫಸ್ಟ್ ಬಾಲ್ ನೋಡು, ಜೋರಾಗಿ ಹೊಡಿ ಅಷ್ಟೇ. ಸೂಪರ್.
ಬಾ 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 ಬಾರೋ ಸರ್. ಲಾ ಬಾಲ್, ಸ್ಕೋರ್ 13. ಓಡೋ ಬಾ ಸಮರ್ಥ ಬಾ. ಬೋಲ್ಡ್ ವಿಕೆಟ್, ಬ್ಯಾಡ ಅಂತ ಇದೀನಿ ಔಟ್. ಅವ್ನು ನೋಡಿದ್ಮೇಲೆ ನೀನು ತಡ್ದೆ. ಬಿಡು ಪರವಾಗಿಲ್ಲ ಬಿಡು. ಓಕೆ, ಎಷ್ಟು ರನ್ ನೋಡಿದೆ? ಓಕೆ. ಅವನು ಸ್ವಲ್ಪ ಕಾರ್ಡಿನೇಷನಲ್ಲಿ ಆಗ್ತಾನಲ್ಲ. ಸೂಪರ್. ಇಲ್ಲ, ನೋ ರನ್ ಬಿಡು. ಫಸ್ಟ್ ಟೈಮ್ ಆ್ಯಕ್ಚುಲಿ ನಾವು ಬ್ಯಾಟಿಂಗ್ ತೊಗೊಂಡಿರೋದಲ್ಲ, ಫಸ್ಟ್ ಟೈಮ್. ನೆಕ್ಸ್ಟ್ ಮ್ಯಾಚ್ ಅವರು ವಿನ್ನರ್ಸ್ ಚಾಯ್ಸ್. ಲ್ಯಾಟು ಇದಾದ್ಮೇಲೆ ಇನ್ನೊಂದಿದೆ. ಬಿಡು ಸುಹಾಸ್, ನೀನು ತಲೆ ಕೆಡ್ಸ್ಕೊಂಬೇಡ, ನೀನು ಆಡು. ಅವನು ಒಬ್ಬನೇ ಆಡೋದು. ಅವನು ಅಮ್ಮಗ ಒಬ್ಬನೇ ಆಡೋದು. ಅವನು ಕೋಚಿಂಗ್ ಎಲ್ಲ ಹೋಗ್ತಾನೆ, ಅವನೊಬ್ಬನೇ ಆಡೋದು ನಮ್ಮ ಗ್ರೂಪಲ್ಲಿ. ಅವ್ರು ಸ್ವಲ್ಪ ಸೂಪರ್ ಅಮ್ಮ, ಸೂಪರ್. ಓಡು 4 16 ಸ್ಕೋರ್ 16. 17. ಆಯ್ತು. 13 ತಲೆಯಲ್ಲಿರಲಿಲ್ಲ, 17 ಇತ್ತು. ನಿಂದಂಗಾಯ್ತು, ನಮ್ಮ ಕರೆಕ್ಟ್ ಕ್ಯಾಚು. ನಾನು ಏನು ಹೇಳ ಗೊತ್ತಾ ನನಗೆ, ನಾವು ನಾನು ಸ್ವಲ್ಪ ಜೋರಾಗಿ ಎತ್ತಿದ್ರೆ ಮೇಲೆ ಹೊಡೋಗೋದು. ನಾನು ಸುಮ್ಮನೆ ಎತ್ತೋಣ ಅಂತ ಎತ್ತಿದ್ದು. ಸ್ವಲ್ಪ ಅವ್ನ ಸ್ವಿಂಗರು. ಸೂಪರ್. ಓಡು ಪರವಾಗಿಲ್ಲ, ಓಡು. ದಾಟ್ಬಿಡ್ತು ಗೈಸ್ ಪಾಪ. ಸ್ಕೋರ್ 18. ರಜತ್ ನೋಡು, ಸ್ವಲ್ಪ ರಜತ್ ನೋಡು. ಸೂಪರ್. ಇದೆ ಓಡು. ಟುಡಿ ಬಾರೋ. ಲವ್ 4 ಇಲ್ಲ, ಬಾ. 2D ಬರ್ಬೋದಿತ್ತು. ಆಡಪ್ಪ, ಆಯಿತು. ಸ್ಲೆಡ್ಜಿಂಗ್ ಮಾಡೋಕ್ಕೆ ಇಷ್ಟ ಇಲ್ಲ ಈ ಸದ್ಯ. ಸ್ಲೆಡ್ಜಿಂಗ್ ಮಾಡೋದಿದ್ರೆ ಆವಾಗಲೇ ಎಲ್ಲೋ ಮಾಡ್ತಿದ್ದೆ. ಈ ಮ್ಯಾಚ್ ಸುಮ್ಮನೆ ನಾರ್ಮಲ್ ಆಗೋಣ ಅಂತ ಬಂದಿದ್ದೀನಿ. ಹೆಚ್ಚಾ ಆಡು, ತಲೆ ಕೆಡ್ಸ್ಕೊಂಬೇಡ, ಆಡು. ಬಿಡೋ ಕನೆಕ್ಟ್. ಲಾಸ್ಟ್ ಬಾಲ್ 2 ಡಾಟು 2 ರನ್ನು. ಇವಾಗ 1 ಡಾಟು, 3 ಡಾಟು 2 ರನ್ನು. ಬಾಲಿಂಗ್ ಲಾಸ್ಟ್ ಬಾಲು. ಸುಹಾಸೆ ಪಾಪ ಆಡಿರೋದು 20 ರನ್ನು, 19 ರನ್ನೇ ನೋಡ್ದವನೆ. ಸೂಪರ್ ಅಮ್ಮ, ಸೂಪರ್. 4 23-24 ಟು ವಿನ್ನು. ಸೊ ಗೈಸ್, ನನ್ನ ಬ್ಯಾಟಿಂಗ್ ಆಯಿತು. ಈಗ ನಮ್ಮ ಟೀಮ್ ಅವ್ರು ಮಾಡ್ತಾರೆ. ಚಿರಾಗ್ ನೋಡ್ತೀರಾ, ಅಲ್ಲೋದು ನೋಡಿ. ಬರ್ತಾವ ನೋಡಿ ಗೈಸ್ ಬಾಲಿಂಗ್ ಮಾಡಕ್ಕೆ ಚಿರಾಗ್. ನೋಡಿ ಗೈಸ್. ಸೊ ಗೈಸ್, ಬಾಲ್ ಬಂತು, ಎತ್ತಿ ಕೊಡೋಣ. ಸೊ ಗೈಸ್, ಈ ಮ್ಯಾಚಲ್ಲಿ ನಾವು ಗೆದ್ವಿ. ಚಿರಾಗ್ ಅವ್ರು ಸೋತವ್ರು ನೋಡಿ, ಹಿಂದೆ ತಿರ್ಗಿಸ್ಕೊಂಡು ಹೋಯ್ತವ್ರೆ. ಗೆದ್ದವ್ರು ಇಲ್ಲಿ ಕೂತವ್ರೆ, ನಾನು ಇಲ್ಲಿ ನಿಂತಿದ್ದೀನಿ. ಈಗ ತಿರ್ಗಾ ಬ್ಯಾಟಿಂಗ್ ಸ್ಟಾರ್ಟ್ ಆಗುತ್ತೆ. ನಮ್ಮದೇ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಂ ಅಣ್ಣ, ಹಿಂಗೆ ಇಟ್ಕೊಳ್ಳಿ ವಿಡಿಯೋ. ಟ್ರಯಲ್ಸ್ ಹಾಕೋ, ಟ್ರಯಲ್ಸ್ ಫಸ್ಟಿಂದ ಆಡ್ತಿರೋದಾ?
ಮತ್ತೆ ನಾನೇ ಆಡ್ತೀನಿ ಬಿಡ್ರಿ. ಬೇಡ, ಇನ್ನು ಬಾಲಿಂಗ್ ಹಾಕೊಂಡಿ, ಬಾಲಿಂಗ್ ಹಾಕು ನೀನು. ಸೊ ಗೈಸ್ ಬಾಲ್ ಆಚೆ ಹೋಗ್ಬಿಡ್ತು. ಅಂಕಲ್ ಅಣ್ಣ 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 ಬಾಲ್. ಸೊ ಗೈಸ್ ಬಾಲ್ ಆಚೆ ಹೋಗ್ಬಿಡ್ತು. ಈಗ ಅದೇ ಟೆನ್ಷನ್ ಐತೈತೆ. ಬನ್ನಿ ಅವಣ್ಣ ತಂದು ಕೊಡ್ತವ್ರೆ. ಥ್ಯಾಂಕ್ಸ್ ಅಣ್ಣ. ಸೊ ಈಗ ಅವ್ನು ಚೀಲ ಗೆಲ್ಲೆಲ್ಲ ಆಗ್ತಾನೆ ಗೈಸ್. ಬಾಲಿಂಗ್ ಇಳಿತಾ ಇದ್ದೀನಿ ಕೆಳಗಡೆ. ಬನ್ನಿ ಹೋಗೋಣ. ಓ ಶಾಟೆ ಶಾಟ್ ಗೈಸ್. ಮೊಬೈಲ್ ಗೈಸ್. ಇವಾಗೆಲ್ಲ ಆಯಿತು, ಅವರೆಲ್ಲ ಹೊರಟ್ರು. ಇವತ್ತೇನು ನನಗೆ ಏನು ಗೊತ್ತಾ ಗೈಸ್, ಹೋಪ್ ಹೊಟ್ಟೋದ್ರೆ ಆಡಲ್ಲ, ಬಿಟ್ಬಿಡ್ತೀನಿ ಗೈಸ್. ನಮ್ಮ ಬಾಲಿಂಗು ತುಂಬ ಕೆಟ್ಟನಾಗಿತ್ತು ಗೈಸ್. ಬಾಲ್ ಗ್ರಿಪ್ ಇದ್ದಿಲ್ಲ ಗೈಸ್. ಅದು ಬೆಳಗ್ಗೆ ಆಡಿದ್ರಿ ಗೈಸ್. ಕಾರಣ ಎಲ್ಲ ಬೇಡ ನಂಗೆ. ಇವತ್ತು ಅದೇನಾಯಿತು, ಫಸ್ಟ್ ಮ್ಯಾಚ್ ನಾನು ಸುಹಾಸ್ ಆಡಿದ್ವಾ. ಅಮ್ಮಗ ಕೋಚಿಂಗ್ ಹೋಗ್ತಾನ, ಅವ್ನು ಸ್ವಲ್ಪ ಆಡ್ದ. ನಾನು ಸುಹಾಸು ಸಮರ್ಥ ಆಡಿದ್ವಿ. ಆವಾಗ ಏನಾಯಿತು, ಅಮ್ಮಗ ಕೋಚಿಂಗ್ ಹೋಗೋದು ನಿಮ್ಗೆ ಗೊತ್ತು ಕತೆ. ಅದಾದಮೇಲೆ ಒಂದು ಕ್ಯಾಚ್ ಬಿಟ್ನಲ್ಲ, ಅವಾಗಿಂದ ಓಪೆ ಹೊಟ್ಟೋಯ್ತಾ ಮ್ಯಾಚ್ದು. ಸೋತ್ವಿ ಅಂದ್ಕೊಂಡ್ವಿ ನಾನು ಸುಹಾಸು. ಬ್ಯಾಟಿಂಗ್ ಏನೂ ಮಾಡಿಲ್ಲ, ಬಾಲಿಂಗು ಏನೂ ಮಾಡಿಲ್ಲ. ಎರಡನೇ ಮ್ಯಾಚ್ ಏನೋ ಆಡೋಣ ಅಂದ್ಕೊಂಡ್ವಿ. ಅವ್ರು ಬ್ಯಾಟಿಂಗ್ ತೊಗೊಂಡ್ರಲ್ಲ, 25 ರನ್ ಏನೋ ಹೊಡೆದ್ರು. ನನಗೆ ಸಮರ್ಥ ಸುಹಾಸು ಹೋಪ್ ಹೋಯ್ತು, ಬಿಟ್ಬಿಡ್ತೀವಿ, ಆಡಲ್ಲ, ಟ್ರೈಯೂ ಮಾಡೋಕ್ಕೋಗಲ್ಲ. ಬ್ಯಾಟಿಂಗ್ ಎಲ್ಲ ಮಾಡಿ ಅವರಿಬ್ಬರು ಹೊರಟ್ರು. ನಾವು ಇವಾಗ ದೂದ್ಲಾ ತಾನೇ, ಅದು ದೂದ್ಲಾಗ ಹೋಗಿ ಅದು ಬಾದಾಮ್ ಮಿಲ್ಕ್ ಸಿಗುತ್ತೆ. 20 ರೂಪಾಯಿ ಅಷ್ಟೇ ಇರೋದು. 10 ರೂಪಾಯಿ ಒಂದು. ಇನ್ನೊಂದು ರಜತ್ 10 ರೂಪಾಯಿ ಫೋನ್ ಪೇ ಮಾಡಿಸ್ತಾನೆ. ರಜತ್ ಫೋನ್ ಪೇ ಮಾಡಿಸ್ತಾನೆ. ಮಾಡಿಸಲ್ವೇನೋ ಒಂದು 20 ಮಾಡಿಸಲ್ವೇನೋ? 20 ಮಾಡಿಸ್ತಾನೆ. ನೀನು ಸುಮ್ಮನೆ ಬರಪ್ಪ. ಬೆಳಿಗ್ಗೆ ಅಂತೆ 10 ಗಂಟೆ ಆಯ್ತು ಅಲ್ಲಿ. ನಾನೀಗ ಮನೆಗೆ ಹೋಗಿದ್ದೆ. ಹೋಮ್ವರ್ಕ್ ಎಲ್ಲ ಬರೀಬೇಕು. ಹೋಮ್ವರ್ಕ್ ಆ ಥರ ಹೋಮ್ವರ್ಕ್ ಅಲ್ಲ, ಆರ್ಟ್ ಹೋಮ್ವರ್ಕ್. ಆರ್ಟ್ ಗೈಸ್, ಪಾಪ ಏನೋ ಆರ್ಟ್ ಹೋಮ್ವರ್ಕ್ ಬರೀತಾನೆ ಅಂತೆ. ಪರವಾಗಿಲ್ಲ, ನಾಳೆ ಬರ್ಕೊಂಡಿದ್ದೀನಿ. ನಾಳೆ ಸ್ಯಾಟರ್ಡೆ. ಇವತ್ತು ಫೋಟೋ ಕಳಿಸ್ಬೇಕು. ಇವತ್ತು ಫ್ರೈಡೇ. ಇವತ್ತು ಬನ್ನಿ ಗೈಸ್, ಇವಾಗ ನಮ್ಮ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಹೋಗೋಣ. ಬಾ, ಅಲ್ಲಿ ನಡೀರಿ ಗೈಸ್. ಇವಾಗ ಫಸ್ಟು ನಡ್ಕೊಂಡೋಗಿ ಆಮೇಲೆ ಹೋಗೋಣ. ಇವಾಗನೇ ಮ್ಯಾನ್ ಆಫ್ ದ ಮ್ಯಾಚ್ ಹೊಡೆದಿದ್ದು. 2 ಮ್ಯಾಚಲ್ಲಿ 1 6. ಟೋಟಲ್ ಎಷ್ಟು ಹೊಡೆದೆ? ಫಸ್ಟ್ ಮ್ಯಾಚ್ ಎಷ್ಟು ಹೊಡೆದೆ, ಎರಡನೇ ಮ್ಯಾಚ್ ಎಷ್ಟು ಹೊಡೆದೆ? ಸುಮ್ಮನಿರೋ, ಅಂತ ಗೊತ್ತಿಲ್ವೇನೋ. ಅಲ್ಲಿ ಬಿಟ್ಟಿದ್ಯಾ? ಇಲ್ಲಿ ಬಿಟ್ಟಿದ್ದೀನಿ ನಾವು. ವಿಜಯ್ ಹೊಟ್ಟೋದ. ಬನ್ನಿ ಗೈಸ್, ನಾವು ಹೊಡೋದ. ಅಮ್ಮಗ ಹೆಂಗೆ ಹೋಗ್ತೀಯಾ? ಬಸ್ಸು ಬಿಡು. 45D. ಒಳ್ಳೆ ಬೆಳಿಗ್ಗೆ ಎದ್ಬಿಟ್ಟು ಬಂದಿದ್ದು 7:30. ನಾನು ಬಂದಿದ್ದು 8:30. 7:45 ಎದ್ದಿದ್ದು. ನಂಗೆ ಫೋನ್ ಹಾಕಿದ್ದು 6:30. ನಾವು ಬಂದಿದ್ದು 8:30. ನಡೀರಿ ಗೈಸ್. ಸರಿ ಅಮ್ಮಗ ಬಾಯ್ ಅನ್ನೋ. ಬಾಯ್ ಅಂದ. ನಡೀರಿ ನಾವು ಹೋಗೋಣ ದೂದ್ಲಾಗೆ. ದೂದ್ಲಾ 10 ರೂಪಾಯಿ ಹಾಲು. ಅಲ್ಲಿ ಇವನು ಇದು ಕೊಡಿಸ್ದ, ಏನು ಹೇಳಿ, ಸ್ಪ್ರೈಟ್ ಕೊಡಿಸ್ದ. ಇವ್ನು ಅಮ್ಮಗ ಕೊಡಿಸ್ದಿಲ್ಲ, ಕೊಟ್ಟ ಒಂದು ಸ್ವಲ್ಪ ಸಿಪ್ ಕುಡಿ ಅಂತ. ಕುಡ್ದೆ, ಏನೂ ತಿಂದಿರಲಿಲ್ಲ, ಒಂಥರ ಆಗೋಯ್ತು. ಸಮರ್ಥ ಕ್ಯಾಶ್ ತಂದಿದ್ದ, ಸ್ವಲ್ಪ ಕೊಡಿಸ್ತೀನಿ ಬಿಡೋ ಅಂತ ಇತ್ತು ನನ್ನ ಹತ್ರನೂ. ಕೊಡಿಸ್ತೀನಿ ಬಿಡೋ ಅಂತ, ಅದಕ್ಕೆ ದೂದ್ಲ ಕುಡಿದ್ಬಿಟ್ಟು ನಾವು ಇನ್ನು ಸಮರ್ಥ ಎಲ್ಲ ಸ್ನಾನ ಗೀನ ಪೂಜೆ ಗೀಜೆ ಎಲ್ಲ ಮಾಡ್ಕೊಂಬರೋಷ್ಟರಲ್ಲಿ ಆಗತ್ತಂತೆ. ಅಷ್ಟರಲ್ಲಿ ನಾವು ಹೋಗಿ ಮಮ್ಮಿ ಜೊತೆ ಹೋಗಿ ಐಟಮ್ಸ್ ತಂದುಬಿಡೋಣ ಹೋಗಿ. ಅದೇ ಪ್ಲಸ್ ನೆನ್ನೆದು ಒಂದು ಅಪ್ಲೋಡ್ ಮಾಡೋಕೆ ಅದು ಮಾಡ್ತೀನಿ ಅದು. ಕರೆಕ್ಟ್. ಇರಿ, ಇವನು ಯಾರಪ್ಪ, ರಜತ್ತು ಫೋನ್ಪೇ ಮಾಡಿಸಿದ್ದಾನೆ ಏನೋ ತೊಗೊಳಕ್ಕೆ. 2 ಇದೆ, ಸ್ವೀಟ್ ಲಸ್ಸಿ ಇದೆ, ಮಸಾಲಾ ಬಟರ್ ಮಿಲ್ಕ್ ಇದೆ, ಬಿಟ್ಟರೆ ಮ್ಯಾಂಗೋ ಲಸ್ಸಿ ಇದೆ. ನಾನು ಇವನು ಮ್ಯಾಂಗೋ ಲಸ್ಸಿ ತೊಗೊಂಡ್ವಿ, ಅವನೇನೋ ತೊಗೊತಾನೆ. ಗೈಸ್, ಇವಾಗ ಒಂದು ಬ್ರೇಕ್ ತೊಗೊಂಡಿದ್ದೀವಿ ದೊಡ್ಡ ಬೂತ್ ಪಾರ್ಲರ್ ಹತ್ರ. ಇವಾಗ ಎಲ್ಲರೂ ಲಸ್ಸಿ ಕುಡಿತಾ ಇದೀವಿ. ಇವನು ಮ್ಯಾಂಗೋ ಲಸ್ಸಿ ಕುಡಿತಾ ಇದ್ದಾನೆ, ಇವನು ಸ್ವೀಟ್ ಲಸ್ಸಿ. ಮ್ಯಾಂಗೋ ಆಮೇಲೆ ಕುಡಿಯೋಣ ಅಂತ ಇವ್ನು ಕುಡಿದ್ಬಿಟ್ಟ ಗೈಸ್. ನನಗೆ ತುಂಬ ಬಯರ್ಕೆ ಆಗ್ತಾ ಇತ್ತು ಗೈಸ್, ಅದಕ್ಕೆ ಕುಡಿದ್ಬಿಟ್ಟೆ ಗೈಸ್.
ಗೈಸ್ ರಜಾತು ಅಲ್ಲಿ ಇವಾಗ ಸ್ವಲ್ಪ ಕೆಲಸ ಇದೆ ಹೊರಗಡೆ ಹೋಗೋದು. ಸಮರ್ಥ ಸ್ನಾನ ಪೂಜೆ ಎಲ್ಲ ಮಾಡ್ಕೊತಾನಂತೆ. ಇವನೇನೋ ಹೋಗ್ಬೇಕಂತೆ. ಇವನು ಕರೆಕ್ಟಾಗಿ ಅಲ್ಲೇ ಬರ್ತಾನಂತೆ. ಡೈರೆಕ್ಟಾಗಿ ಫೋನ್ ಮಾಡ್ತಾನಂತೆ ಚೆನ್ನಮ್ಮನ ಕೆರೆಗೆ. ನಾವು ಹೋಗ್ತೀವಿ. ಅಷ್ಟು ಕೆಲ್ಸದವ್ ನಾನಲ್ಲ, ನಾನು ಅಷ್ಟು ಕೆಲ್ಸದವ್ನು ಮಾಡೋದೇ ಇಲ್ಲ ಗೈಸ್. ಬರ್ತೀಯಾ ಬಾ, ಸೈಕಲಲ್ಲಿ ಬರ್ತೀಯಾ ಅಂದಿದ್ಯಾ ಬಾ, ನಾವು ಗಾಡೀಲಿ ಬರ್ತೀವಿ ಅಷ್ಟೇ. ಸರಿ ಗೈಸ್ ಹೋಗೋಣ. ಮಗ ಏನೋ ಲುಕ್ ಕೊಟ್ಟ, ಅದಕ್ಕೆ ಇಲ್ಲೇ ನಿಂತಿದ್ದೀವಿ ಅವ್ರ ಮನೆ ಮುಂದೆ. J24 ಅಲ್ಲಿ ನಿಂತಿದ್ದಾನೆ. ಮಾತಾಡ್ಬಿಟ್ಟು ಆಮೇಲೆ ಹೋಗೋಣ. ಪ್ಲೀಸ್ ಇವಾಗ ಮನೆಗೆ ಬಂದೆ, ಸುಸ್ತಾಗೋಯ್ತು. 2 ಲೀಟರ್ ಬಾಟಲ್. ಎಷ್ಟವ 800 ml ಇಂಟೇಕ್ ಹೋಗಿದೆ. ಆಮೇಲಿಂದ ಕುಡಿತೀನಿ. ಒಂದು 10 ನಿಮಿಷ ಆಗಲಿ. ಇಲ್ಲಿ ಒಂದೇ ಗಲ್ಪು. ಇವಾಗ ಸಮರ್ಥ ಸ್ನಾನ ಗಿನ ಎಲ್ಲ ಮಾಡಿಕೊಂಡು ಎಷ್ಟು ಗಂಟೆಗೆ ಬರ್ತಾನೆ? 11:30ಗಂತೆ. ಮಮ್ಮಿ ಒಂದು ಸ್ವಲ್ಪ ಐಟಮ್ ತರೋಕೆ ಹೋಗಬೇಕು. ಮಮ್ಮಿ ಅದು ಯಾವುದೋ ಫಿಲಮ್ ನೋಡ್ತಿದ್ದಾರೆ. ಇವಾಗ ಅವ್ರು ನೋಡಿಬಿಟ್ಟು 11:15 ಹೋಗಿ 11:30 ಅಷ್ಟರಲ್ಲಿ ಬಂದ್ಬಿಡೋದು. ಆಮೇಲೆ ಬೇರೆ ಕೆಲಸ. ಬೇರೆ ಗೈಸ್ ಇವರು ಫಿಲಮ್ ನೋಡ್ತಿದ್ರು. ನಂಗೆ ಯಾಕೋ ನೋಡ್ಬೇಕು ಅನಿಸಿಲ್ಲ. ರೂಮ್ ಬಂದೆ, ವಾಟರ್ ಮೇನೇನೋ ಕುಯ್ದು ಕೊಟ್ಟರು. ಚೆನ್ನಾಗಿ ಹೊಟ್ಟೆ ಸಿದಿದ್ದು. ಆ ದೂದ್ಲೆಲ್ಲ ಹಾಲು ಬೇರೆ ಕೊಡ್ಬಿಟ್ವಿ. ಆ ಸ್ವೀಟ್ ಲಸ್ಸಿ ಮಸ್ತಾಗಿತ್ತು ಗೈಸ್. ಸ್ವೀಟ್ ಲಸ್ಸಿ ಅಂತೂ ಮಸ್ತಾಗಿತ್ತು. ಅದಾದಮೇಲೆ ಇವಾಗ ವಾಟರ್ ಮೆಲನ್ ಕಟ್ ಮಾಡಿಕೊಟ್ಟಿದ್ದಾರೆ. ನಾ ಕಟ್ ಮಾಡಿ ಸ್ವಲ್ಪ ಮಾಡಿ ನಾನಿನ್ನೂ ಚಾಕು ಇದೆಯಲ್ಲ ಹಾಕೊಂಡು ಕುಯ್ಕೊಂಡು ತಿಂತಿದ್ದೀನಿ. ಯಪ್ಪ ಚೆನ್ನಾಗಿದೆ ವಾಟರ್ ಮೆಲನು. ಅದು ಇವ್ರ ಮನೆಯದೇ. ಯಾರ್ದು ಮನೆಯದು? ರಂಜಿತಾ ಅಂತ ತಿಂತೀನಿ. ರಕ್ಷಿತಾ ಅವ್ರ ಮನೆಯಿಂದಾನೇ ಬಂದಿದ್ದು ವಾಟರ್ ಮೆಲನ್. ನಾನು ನೋಡಿದ್ರೆ ಇವತ್ತು ಎಲ್ಲರಿಗೂ ರಜಾ ಇದೆ ಅಂದ್ಕೊಂಡು, ನನಗೂ ಸಮರ್ಥಂಗೆ ರಜಾ, ಧೀರಜ್ಗೂ ರಜಾ, ಪ್ರೀತಮ್ ಎಕ್ಸಾಮ್ ಬರೆಯೋಕೆ ಹೋಗಿದ್ದಾನೆ. ನಾನು ರಕ್ಷಿತಾಗೆ ರಜಾ ಅಂದ್ಕೊಂಡೆ. ಇಲ್ಲಿ ನೋಡಿದ್ರೆ ಅವಳಿಗೆ ಹಾಫ್ ಡೇ ಅಂತ. ಇವತ್ತು ಹಾಫ್ ಡೇ ಅಂದರೆ 1:30. ತಲೆಗಿಲ್ಲ ಕೆಡಿಸ್ಕೊಂಡು ನಮ್ಗೆ ಯಾಕೆ? ಗಾಡ್ ಈಸ್ ಗ್ರೇಟ್, ಗಾಡ್ ಈಸ್ ಗುಡ್ ಅಷ್ಟೇ. ಇವಾಗೆಲ್ಲ ಐಟಮ್ಸ್ ಎಲ್ಲ ತಂದ ಅಷ್ಟರಲ್ಲಿ 12. ಚೆನ್ನಮ್ಮನ ಕೆರೆಗೆ ಹೋಗಿ ಬಂದ ಅಷ್ಟರಲ್ಲಿ 1:30. ಆಮೇಲೆ ಇನ್ನೂ 3 ಗಂಟೆಗೆ ಬಿಡಬೇಕು. ಅಲ್ಲೋಗೋಣ. ಕಿತ್ತೂರು ರಾಣಿ ಚೆನ್ನಮ್ಮ, ಕಿತ್ತೂರು ರಾಣಿ ಅಂತೀನಿ, ಜಯನಗರ ಕಿತ್ತೂರು ರಾಣಿ ಸ್ಟೇಡಿಯಮ್ಮು, ಅಲ್ಲಿಗೆ ಹೋಗಬೇಕು. ಅಲ್ಲಷ್ಟೇ. ಅಲ್ಲಿಂದ ಅಲ್ಲಿ ಕೋಚಿಂಗ್ ಅಟೆಂಡ್ ಮಾಡಿ ಮನೆಗೆ ಬರೋದು ಅಷ್ಟೇ. ನನ್ನ ಪ್ಲ್ಯಾನ್ ಇರೋದು ಇವತ್ತು. ನೋಡೋಣ ಏನು ಕತೆ ಆಗತ್ತಂತ. ಮೈ ಫೇಟ್ ಏನಿದೆ ಅಂತ ಗೊತ್ತಿಲ್ಲ ಇವತ್ತಿಂದು. ನೋಡೋಣ. ನನ್ನ ಮೂಮೆಂಟ್ಸ್ ಎಲ್ಲ ನನ್ನ ಲೈಫಲ್ಲಿ ಒಂದೊಂದು ಚಿಕ್ಕ ಮೂಮೆಂಟ್ಸ್ನ ವೀಡಿಯೋ ಮಾಡ್ತೀನಿ ಅಷ್ಟೇ. ನೋಡಿ, ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಆಯಿತಾ? ಸರಿನಾ? ಸದೇ ಬಂದ್ವಿ. ಇಲ್ಲಿ ಎಲ್ಲ ಹೇಳಿ ನಂದಿನಿ ಪಾರ್ಲರು, ನರಸಿಂಹನ ದೇವಸ್ಥಾನ ಮುಂದೆ ಇದೆಯಲ್ಲ, ವಿದ್ಯಾಪೀಠ. ಬಂದು ಅದು ಯಾವುದಪ್ಪ ಪಾಯಸ ಬರುತ್ತೆ. ಪಾಯಸ ನಂದಿನಿದು ಪಾಯಸ ತೊಗೊಂಡು ₹1. ಹಾಂ, मम्मी कोणच्या स्वीट आहे? पेढा सोडल्यात कोणच नाही आहे. ಹಾಂ ಗಿವ ಅದೇ ಗೈಸ್, ಪೇಡ ತೊಗೊಳ್ಳ ಅಂದರು. ಮೈಸೂರು ಪಾಕ್ ತೊಗೊಂಡಿದ್ದೀನಿ, ಅದೊಂದು. ಮತ್ತು ಪಾಯಸ, ಅದೇ ಪಾಯಸ ಬರುತ್ತಲ್ಲ ಅದು ತೊಗೊಂಡಿದ್ದಾರೆ. ರೆಡಿಮೇಡಲ್ಲ, ಅದೇನೋ ಮಾಡ್ಬೇಕು, ನನ್ನ ಕತೆ ಗೊತ್ತಿಲ್ಲ. ಪಾಯಸ ತೊಗೊಂಡಿದ್ದೀವಿ, ಮೈಸೂರು ಪಾಕ್. ಇನ್ನು ಇವಾಗ ಹೋಳಿಗೆ ತೊಗೊಳಕ್ಕೆ ಹೋಗ್ಬೇಕು. ಹೋಳಿಗೆ ಇವಾಗ ಹೋಗೋಣ ಬನ್ನಿ. ಅದೇ ಗೈಸ್, ಇವಾಗ ಧೂಪ ಬರುತ್ತಲ್ಲ, ಇರಿ ತೋರಿಸ್ತೀನಿ. ಇದು ಬರುತ್ತಲ್ಲ, ಇದು ಕಪ್ ಥರದ್ದು, ಅದು ತೊಗೊಬೇಕು. ಅದನ್ನು ತೊಗೊಳಕ್ಕೆ ಹೋಗಿದ್ದಾರೆ ಮೊನ್ನೆ. ಒಂದೇ ದೇವಸ್ಥಾನ ಇದೆಯಲ್ಲ, ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯ ಪಕ್ಕದಲ್ಲೇ ಅಂಗಡಿ ಇದೆ, ಅಲ್ಲಿ ತೊಗೊತಿದ್ದಾರೆ. ಏನಿಲ್ಲ, ಸಾರು ಗೀರು ಎಲ್ಲ ಮಾಡಾಯಿತು. ಬೀನ್ಸ್ ಒಂದು ಹಾಕ್ಬೇಕು, ಅದಕ್ಕೆ ಬೀನ್ಸಿನ ಸಾರು ಇವತ್ತು ಸ್ಪೆಷಲು. ಮತ್ತು ಬಜ್ಜಿ, ಆಲೂಗಡ್ಡೆ ಬಜ್ಜಿ ಏನೋ ಹೇಳಿದ್ದಾರೆ. ನೋಡ್ಬೇಕೇನು ಕತೆ ಅಂತ. ಇವಾಗ ತೊಗೊಂಡ್ಬಿಟ್ಟು ಇಲ್ಲಿಂದ ಏನಷ್ಟೇ, ಇಲ್ಲಿಂದ ಇದಕ್ಕೆ ಹೋಗ್ಬೇಕಲ್ಲ, ಹೋಳಿಗೆ ಮನೆ. ನಾವು ಶನಿವಾರ ಮಾಡ್ತೀವಲ್ಲ ತಿಂಡಿ, ಅಲ್ಲಿ ಹೋಗ್ಬೇಕು. 10 ನಿಮಿಷ ಗೈಸ್, 10 ನಿಮಿಷ. 11:27
ಇವಾಗ ಹೋಗ್ಬಿಟ್ಟು ಪಪ್ಪ ಬೇರೆ ಇನ್ನೂ ಏನೋ ಫ್ರೆಂಡ್ಸೋ ಕತೆನೋ ಗೊತ್ತಿಲ್ಲ ನನಗೆ, ಇನ್ನೂ 2 ಗಂಟೆಗೆಲ್ಲ ಹೋಗ್ಬೇಕಂದ್ರು. ಮೈಕ್ ತೊಗೊತೀನಿ ರೀ ಗೈಸ್, ಮೈಕ್ ಒಳ್ಳೆ ತೊಗೊತೀನಿ, ತಲೆ ಕೆಟ್ಟೋಗಿದೆ, ವಾಯ್ಸೇ ಕೇಳಿಸಲ್ಲ. ನಾನು ಎಷ್ಟು ಕಿಲ್ಸ್ಬೇಕು ಗೊತ್ತಾ ಮೈಕ್. ಅದು ಬಿಡಿ, ಅದು ತೊಗೊಳದ ಪಪ್ಪ 2 ಗಂಟೆಗೆ ಹೋಗ್ಬೇಕಂತೆಲ್ಲೋ, ನೋಡೋಣ. ಏನಿಲ್ಲ, ಅದು ನಮ್ಮ ಅಜ್ಜಿದು ಫೋಟೋ ಮುಂದೆ ಏನಪ್ಪ ಅದು ಊಟ ಸ್ವೀಟು ಹೋಳಿಗೆ ಇಟ್ಬಿಟ್ರೆ ಮುಗೀತು ಕತೆ. ಆಮೇಲೆ ಊಟ ಮಾಡ್ಕೊಂಬಿಟ್ಟು ಪಪ್ಪ ಎಲ್ಲ ಹೋಗ್ತಾರಂತೆ, ಹೋಗಿ ನಾವು ಫುಲ್ ಫ್ರೀ. ಇನ್ನೂ 4 ಗಂಟೆಗೆ ಬಿಡ್ಬೇಕು ನಾನು ಕಿತ್ತೂರಾಣಿಗೆ. ಬಂದರು ನಡೀರಿ, ಬಂದ್ವಿ ಗೈಸ್. ಇದು ಹೋಳಿಗೆ ಏನಪ್ಪ ಅದು, ಹೋಳಿಗೆ ಮನೆ ಬಂದಿದ್ದೀವಿ. ಇದು ಹೋಳಿಗೆ ಮನೆ ಕಾಣಿಸ್ತಾ, ಹೋಳಿಗೆ ಮನೆಗೆ ಬಂದಿದ್ದೀವಿ. ಕೊಬ್ಬರಿ ಹೋಳಿಗೆ ತೊಗೊಂಡು ಮಮ್ಮಿಗೆ ತೊಗೊಳಕ್ಕೆ ಹೇಳಿದ್ದೀನಿ. ಒಳಗಡೆ ಹೋಗಿದ್ದಾರೆ ಬಿಲ್ ತೊಗೊಂಡು. ಇವಾಗ ಕೊಬ್ಬರಿ ಹೋಳಿಗೆ ತೊಗೊಂಡ್ಬಿಟ್ಟು ಸಮರ್ಥ ಫೋನ್ ಮಾಡ್ದ, ಏನಂತ ಕೇಳಿದ್ರೆ ಅದೇ ಕಣೋ ರಜತ್ ಬಂದು ಅವನೇನೋ ಪೇರೆಂಟ್ ಟೀಚರ್ ಮೀಟಿಂಗ್ ಇಟ್ಬಿಟ್ಟಂತೆ, ಅವನಲ್ಲಿಗೆ ಹೋಗಿದ್ದಾನಂತೆ, 3 ಅವರ್ ಆಗತ್ತಂತೆ ಅಂದ. ಸರಿ ಬಿಡಿ, ಏನು ಮಾಡೋಕ್ಕಾಗತ್ತೆ ಅಂತ ಬಿಟ್ವಿ. ಏನೂ ಮಾಡೋಕ್ಕಾಗಲ್ಲ ಬಿಡೋ, ತಲೆಗಿಲೆ ಕೆಡಿಸ್ಕೊಂಬೇಡ. ನಾನು ಇವಾಗ ಅದೇ ಗೈಸ್, ಇವಾಗ ಪೂಜೆ ಗೀಜೆ ಎಲ್ಲ ಮಾಡಿ 2:30 ಆಗುತ್ತೆ. 2:30 ಅಂತೀನಿ, 1:30 ಆಗುತ್ತೆ ಎಲ್ಲ ಕೆಲಸ ಮಾಡೋಷ್ಟರಲ್ಲಿ. ಅದಕ್ಕೆ ಎಲ್ಲ ಮುಗಿಸ್ಕೊಂಬಿಟ್ಟು ಅಷ್ಟೇ ಇವತ್ತು ಇನ್ನೂ ಇದೆ. ಇನ್ನೂ 1:30ಗೆ ಎಲ್ಲರೂ ಬರ್ತಾರೆ. ಆಗಿನ್ನೂ 1:30 to 3 to 4 2 to 4 ಅಲ್ಲಿ 4 o'clock ಬಿಡ್ಬೇಕು ನಾನು ಇಲ್ಲಿಂದ. 4 to ಆಮೇಲೆ ಬರೋಕ್ಕೆ 7 ಗಂಟೆ ಆಗುತ್ತೆ. ಇವತ್ತು ಕೋಚಿಂಗ್ ಇದೆ, ಹೋಗಿ ಆಡ್ಕೊಂಬರ್ತೀನಿ. ಪೇ ಮಾಡಬೇಕು, ಪೇ ಮಂಡೇ ಮಾಡ್ತೀನಿ, ಯಾಕಂದರೆ ಶುಕ್ರವಾರ ಎಲ್ಲ ಕೊಟ್ಟೆ ಅಭ್ಯಾಸ ಇಲ್ಲ. ಸರಿ ಇವಾಗ ಆಯ್ತು, ಹೋಳಿಗೆ ಬಿಸಿ ಬಿಸಿ ಹಾಕ್ತೀರ ನೋಡೋಣ ಬನ್ನಿ. ಹೋಳಿಗೆ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಹೋಗ್ಬಿಟ್ಟೆ, ಚೆನ್ನಾಗಿದೆ ಹೋಳಿಗೆ. ಇವಾಗ ನಡೀರಿ ಹೋಗೋಣ. ಆಯಿತು ಎಲ್ಲಪ್ಪ. ಇವಾಗ ಬಾಳೆಹಣ್ಣು ತೊಗೊಳಕ್ಕೆ ಇಲ್ಲಿ ಇದಿದೆಯಲ್ಲ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಅದರ ಹಿಂದೆ ಬಾಳೆಹಣ್ಣು ಅಂಗಡಿ ಇದೆ, ಅಲ್ಲಿಗೆ ಹೋಗಿದ್ದಾರೆ ತೊಗೊಳಕ್ಕೆ. ನಾನು ಕೂತಿದ್ದೀನಿ ಸುಮ್ಮನೆ ಒಳ್ಳೆ ಹುಡುಗನ ಥರ. ನಡೀರಿ ಹೋಗೋಣ. ಅವಾಗ ಮನೆಗೆ ಹೋಗಿ ಸ್ವಲ್ಪ ಬೇಗ ಕೆಲಸ ಮಾಡಿದ್ರೆ ಇಲ್ಲ ಹೊರ್ಟೋಯ್ತು ಫ್ಲೈ. ಸ್ವಲ್ಪ ಬೇಗ ಕೆಲಸ ಮಾಡಿದ್ರೆ ಬೇಗ ಊಟ, ಬೇಗ ಆಟ, ಬೇಗ ಬ್ಯಾಸ್ಕೆಟ್ಬಾಲ್ ಆಡೋಕ್ಕೆ ಅಜ್ಜಿ ಮನೆಗೆ ಇಲ್ಲ. ಬ್ಯಾಸ್ಕೆಟ್ಬಾಲ್ ಹೋಗೋ ಮುಂಚೆ ಅಜ್ಜಿ ಮನೆಗೆ ಹೋಗಬೇಕು, ಯಾಕಂದರೆ ಬಟ್ಟೆ ಗಿಟ್ಟೆ ಎಲ್ಲ ಅಲ್ಲೇ ಇರೋದು, ಬಾಲು ಬ್ಯಾಸ್ಕೆಟ್ಬಾಲು ಎಲ್ಲ. ಹೀಗೆ ಬರಲಿ ಪಾಪ, ಬಿಟ್ಟು ಬಂದುಬಿಟ್ಟೆ. ಬಂದು ಇವಾಗ ಏನಪ್ಪ ಬಜ್ಜಿ, ಸಾರಾಗಿದೆ, ಸಾಂಬಾರು, ಅನ್ನ ಆಗಿದೆ. ಇವಾಗ ಬಜ್ಜಿ ಹಿಟ್ಟು, ಉಪ್ಪು ಖಾರ ಅಷ್ಟೇ. ಇವಾಗ ಇದು ಮಾಡಿಬಿಟ್ಟು ತಿನ್ನೋದು ತೋರಿಸ್ತೀನಿ ಅಷ್ಟೇ. ಆಯಿತು, ಬಜ್ಜಿ ರೀ ತೋರಿಸ್ತೀನಿ. ಇಲ್ಲಿ ಬಿಸಿ 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 ಬಜ್ಜಿ. असं उचलूनच दाखवा एक बज्जी काढून. ಇಲ್ಲಿ ಆಯಿತು, ಪೂಜೆ ಮಾಡಿದ್ವಿ. ಇರಿ ಫೋಟೋ ತೋರಿಸ್ತೀನಿ. ನಮ್ಮ ಅಜ್ಜಿಗೆ ಪೂಜೆ ಮಾಡಿದ್ವಿ ಗೈಸ್. ಇಲ್ಲಿ ಹಿಂಗೆ ತೆಗಿತೀನಿ. ಇಲ್ಲಿ ನಮ್ಮ ಅಜ್ಜಿ ಫೋಟೋ, ನಮ್ಮ ತಾತ, ನಮ್ಮ ಅಜ್ಜಿ, ನಮ್ಮ ಮುತ್ತಾತ, ನಮ್ಮ ಮುತ್ತಜ್ಜಿನೂ ಅವರೇ. ಅಜ್ಜಿ ಅಜ್ಜ ಇವರು ಅವರು ಇದ್ದಾರೆ. ಅವ್ರು ನೆಕ್ಸ್ಟ್ ಟೈಮು ಬನ್ನಿ. ಇವಾಗ ಇದೆಲ್ಲ ತೊಗೊಂಡು ಎಲ್ಲ ಆಯಿತು. ಇವಾಗ ಮೇಲೆ ಹೋಗ್ಬಿಟ್ಟು ಪ್ರಸಾದ ಇಟ್ಟು ಆಮೇಲೆ ನಾವು ಪ್ರಸಾದ ತೊಗೊಳೋದು ಊಟಕ್ಕೆ. ಬೆಳಿಗ್ಗೆ ಹೋಗೋಣ. ಅಲ್ಲಿ ಪಪ್ಪ ಹೋಗಿದ್ದಾರೆ, ಮಮ್ಮಿನೇ ವಿಡಿಯೋ ತೆಗಿತಿರಲ್ಲ.
ಇವಾಗ ನಾನು ಒಬ್ಬನೇ ಇದ್ದೀನಿ. ಮಮ್ಮಿ ಮೇಲೋದ್ರು, ಮೇಲಂದರೆ ಟೆರೇಸ್ಗೆ ಹೋದ್ರು ನೋಡೋಕ್ಕೆ. ಒಬ್ಬನೇ ಬರ್ತೀನಿ. ಬೆಳಗ್ಗೆಯಿಂದ ನೀರೇ ಕುಡ್ದಿಲ್ಲ ನೋಡಿ, ಅಷ್ಟೇ ಕುಡ್ದಿರೋದು. ಇವಾಗ ಎಷ್ಟಿದೆ ಗೊತ್ತಾ? ಕರೆಕ್ಟಾಗಿ 400 ml ಇದೆ. ಇನ್ನು ಖಾಲಿ ಮಾಡಿಬಿಡ್ಬೇಕು. ಈ 2 ಲೀಟರ್ ಗೈಸ್ ಒಂದೇ ಸತಿ ಕುಡಿದ್ರೆ 800 ml ಹೋಗುತ್ತೆ. ಇನ್ನು ಇದು ಯಾಕೋ ಟ್ಯೂಬ್ಲೈಟ್ದು ತಲೆ ಕೆಡ್ತಿದೆ, ಮಕಾನೇ ಕಾಣಿಸ್ತಿದೆ ನೀಟಾಗಿ. ಒಂದೇ ಸತಿ ಕುಡಿದ್ರೆ 800 ml, ಆಮೇಲೆ ಇನ್ನೊಂದು ಸತಿ ಕುಡಿದ್ರೆ 200-300 ಕುಡಿತೀನಿ. ಅದಕ್ಕೆ ಟೆನ್ಷನ್ ಇಲ್ಲ. ಹಕ್ಕು ಅದೇ ಬಾಯ್ ಅಂದೆ. ಇರಿ ಮೇಲೆ ಹೋಗಿದಾರಲ್ಲ, ಎಲ್ಲಿ ಬಾಯ್? ನಿಮಗೆ ನಾನು ಟೀಮ್ ಪಾಸು, ನನಗೆ ನೀವು ಟೀಮ್ ಪಾಸು. ಕುಡಿದ್ಬಿಟ್ಟು ಇವಾಗ ಊಟಕ್ಕೆ ಗೈಸ್ ಹೊಟ್ಟೆ ಹಸ್ದೋಗಿದೆ ಬೆಳಗ್ಗೆಯಿಂದ. ಅದೇ ಬೆಳಗ್ಗೆಯಿಂದ ಫ್ರೂಟ್ಸು, ಹಾಲು, ಅದು ಎರಡಲ್ಲೇ ಇರೋದು. ಅದೊಂದು ಲಸ್ಸಿ ಕುಡಿದ್ನ, ಲಸ್ಸಿ ಕುಡಿದೆ. ಅಲ್ಲಿ ದೂದ್ಲಾ ಅಲ್ಲೊಂದು ಲಸ್ಸಿ ಕುಡಿದೆ. ಅದಾದಮೇಲೆ ಬಂದು ವಾಟರ್ ಮೆಲನ್, ಅದು ಎರಡೇ ತಿಂದಿರೋದು ಬೆಳಗ್ಗೆಯಿಂದ. ಇವಾಗಲೇ ಸ್ವೀಟ್ ತಿಂದಿದ್ದು ಅಷ್ಟೇ ಗೈಸ್. ಊಟ ಮಾಡ್ಕೊಂಬಿಡೋಣ ಬನ್ನಿ. ಹೊಟ್ಟೆ ತುಂಬ ಊಟ ಆಯಿತು. ಯಪ್ಪ ಇಷ್ಟೊತ್ತು 120ಗೇನೋ 130ಗೇನೋ ಕೂತಿದ್ದು. 14 ನಿಮಿಷ ಸಾರು ಸಕ್ಕತ್ತಾಗಿತ್ತು. ತುಪ್ಪ ಗಿಪ್ಪ ಎಲ್ಲ ಹಾಕ್ಕೊಂಬಿಟ್ಟೆ, ನಿದ್ದೆ ಸರಿಯಾಗಿ ಹಿಡಿತಿದೆ. ಇವಾಗ ಹೋಗಿ ಗಾಡಿ ಕೊಟ್ಟು ಈ ಗೆಟಪ್ನ ಚೇಂಜ್ ಮಾಡಿ ಬಾಸ್ಕೆಟ್ಬಾಲ್ ಗೆಟಪ್ ಹಾಕೊಂಡು ಆಮೇಲೆ ಹೋಗೋಣ. ಇವಾಗ ನಾವು ಚಿರಾಗ್ ಅವ್ರ ಅಜ್ಜಿ ಮನೆಗೆ ಬಂದಿದ್ದೀವಿ. ಇವಾಗ ಹೋಗ್ತಾ ಇದ್ದೀವಿ. ನಾವು ಅಮೋಘ, ರಜತ್ ಅವ್ರನ್ನೆಲ್ಲ ಬಿಟ್ಟು ಚಿರಾಗ್ ಅವ್ರ ಅಜ್ಜಿ ಮನೆಗೆ ಬಂದಿದ್ದೀವಿ ಗಾಯ್ಸ್. ಇವಾಗ ಅವ್ರು ಮೆಟ್ಲು ಹತ್ಕೊಂಡು ಹೋಗ್ತಿದ್ದೀವಿ ಗಾಯ್ಸ್. ಕೊನೆಗೂ ಬಂದ್ಬಿಟ್ವಿ ಗಾಯ್ಸ್. ಚಿರಾಗ್ ಒಂದು ಬಾಸ್ಕೆಟ್ಬಾಲ್ ನೋಡಿ ಗಾಯ್ಸ್, ಬಾಸ್ಕೆಟ್ಬಾಲು. ಓಕೆ ಗಾಯ್ಸ್, ಮತ್ತೆ ಕೆಳಗಡೆ ಸಿಗೋಣ ಟ್ರಾನ್ಸಿಷನಲ್ಲಿ. 3, 2, 1 ಗಾಯ್ಸ್. ಚಿರಾಗ್ ಹತ್ರ ಶೂಸ್ ಇದೆ ನೋಡಿ ಗಾಯ್ಸ್, ಹಾಕೊಳ್ಳೋಕೆ ಡಿಸೈಡ್ ಮಾಡೋಕ್ಕಾಗಲ್ಲ. ಎರಡೇ ಶೂ ಇರೋದು ಗೈಸ್. ನಮ್ದೆಲ್ಲ ಪ್ರ್ಯಾಂಕ್ ಮಾಡ್ಬಿಟ್ಟ ಗೈಸ್. ಟ್ರಾನ್ಸಿಷನ್ ರೋಡಲ್ಲಿ ಗೈಸ್. ಬೇಡ ಪರವಾಗಿಲ್ಲ, ಟ್ರಾನ್ಸಿಷನ್ ಆಮೇಲೆ ಬರುತ್ತೆ ಗೈಸ್. ಇವಾಗ ಯಾವ ಶೂ ಹಾಕೊಳ್ಳ ಸಮರ್ಥ? ನಿವ್ಯಾ ಹಾಕೊಳ್ಳ, ನೈಕಿ ಹಾಕೊಳ್ಳ? ಬಾಸ್ಕೆಟ್ಬಾಲ್ ನೈಕಿ ದಿನ ಅದೇ ಹಾಕೊಂತೀನಿ ಕಣೋ. ನಿವ್ಯಾ ಹಾಕೊಳ್ಳ? ಸರಿ ಗೈಸ್, ಇವಾಗ ನಿವ್ಯಾ ಶೂ ಹಾಕೊತೀನಿ ಮತ್ತು ಬಾಲು ಹಿಡ್ಕೊತೀನಿ. ಇವಾಗ ಟ್ರಾನ್ಸಿಷನ್ ಬರುತ್ತೆ ನೋಡಿ ಗೈಸ್. ಟ್ರಾನ್ಸಿಷನ್ ಬಂತು ಪಟ್ಟಂತ. ಇಲ್ಲಿ ಮಿಲಿ ಸೆಕೆಂಡ್ಸ್ ಅನ್ನ ಹಾಕೊಂಬಿಟ್ಟೆ ಬಟ್ಟೆ. ಸಮರ್ಥ ಬಂದು ಕಾರ್ಡಿಯೋ ಮಾಡ್ತಿದ್ದಾನೆ. ಮಾಡಪ್ಪ ಅಣ್ಣ ಬಾ, ಸುಮ್ಮನೆ ನಡಿ, ಸಾಕು ನಡೀರಿ ಗೈಸ್. ಇವಾಗ ಈ ಶೂದೆಲ್ಲ ಒಳಗಡೆ ಇಟ್ಬಿಟ್ಟು ಇವತ್ತು ನಿವ್ಯಾ ನಾಟ್ ನೈಕಿ ನಿವ್ಯಾ ಹಿಡ್ಕೊಂಡಿದ್ದೀನಿ. ಸಾಕ್ಸ್ ಎಲ್ಲ ಇದೆ, ಅಷ್ಟೇ ಬೇಕಾಗಿರೋದು. ಖಡ್ಗ ವಾಚು ಮನೇಲಿ ಇಡ್ತೀನಿ, ಇಲ್ಲ ಎತ್ಕೊಂಡು ಹೋಗ್ತೀನಿ, ಯಾರೂ ತೊಗೊಳ್ಳಲ್ಲ. ಬಾಯ್ ಬಾಯ್ ಡ್ಯಾಡ್. ನಡಿಯಪ್ಪ ಇವಾಗ ನಡಿ ಸಮರ್ಥ. ಏನು ಪ್ಲ್ಯಾನ್ ಇವತ್ತು ಗೈಸ್? ರಜಕ್ಕಿಂತ ಸುಳ್ಳ ಅಂದರೆ ಅಂತ ಸುಳ್ಳ ಗೈಸ್. ಬರ್ತೀನಿ ಅಂದ್ಬಿಟ್ಟು ಬರಲ್ಲ ಅಂದಾಕೊಂಡು ನಂಗೆ ಫೋನ್ ಮಾಡಿ, ನೀನೇನು ಮಾಡಿದೆ? ಫೋನ್ ಮಾಡಿಬಿಟ್ಟು ಗೈಸ್ ಸಮರ್ಥ ನಂಗೆ ಫೋನ್ ಮಾಡಿಬಿಟ್ಟು ಬರಲ್ಲ, ಎಲ್ಲೋ ಹೋಗ್ತಾನೆ ಅಂದ. ಆಯಿತಾ, ನಾನು ಅದಕ್ಕೆ ತಲೆಗಿಲ್ಲ ಕೆಡಿಸ್ಕೊಂಡಿಲ್ಲ, ನಡಿ ಹೋಗೋಣ. ಅದಕ್ಕೆ ಸುಮ್ಮನೆ ಬಿಟ್ಟೆ ನಾನು. ಆಮೇಲೆ ನೋಡಿದ್ರೆ ನಂಗೆ ಫೋನ್ ಮಾಡಿಬಿಟ್ಟು ಬಾರೋ ಸ್ವಿಮ್ಮಿಂಗ್ ಹೋಗೋಣ ಅಂದ. ಸ್ವಿಮ್ಮಿಂಗ್ 10 ಗಂಟೆಗೆ ಹೋಗ್ತಾ. ನಾಳೆ ಹೋಗೋಣ ಕಣೋ, ಇವತ್ತು ಬೇಡ, ನಾಳೆ ನೋಡೋಣ. ಇರು, ಕತೆ ಗೊತ್ತಿಲ್ಲ. ಆಯಿತು ನೋಡೋಣ. ಎವ್ರಿಥಿಂಗ್ ಈಸ್ ಗಾಡ್ಸ್ ಫೇಟ್. ದೇವ್ರು ಏನು ಬರೆದಿರ್ತಾನೋ ಅದೇ ಆಗೋದು. ಅಲ್ವೇನೋ ಸಮರ್ಥ? ಸುಳ್ಳ ನಿಜಾನೇ ಹೇಳು. ಟ್ರೂಲಿ ಕರೆಕ್ಟ್ ಗಾಯ್ಸ್, ಟ್ರೂಲಿ ಕರೆಕ್ಟ್. ಅದಕ್ಕೆ ಇವಾಗ ನೋಡಿ ಗೈಸ್, ನಮ್ಮ ರೋಡ್ ಹೋಗಿದ ತಕ್ಷಣ ಇವಾಗ ಮಾಡ್ರನ್ ಪೀಪಲ್ ಎಲ್ಲ ಫಾರ್ಮಿಂಗ್, ಅಗ್ರಿಕಲ್ಚರ್ ಪ್ರಾಕ್ಟೀಸಿಂಗ್ ಮಾಡ್ತಾ ಇದ್ದಾರೆ ಗೈಸ್.
ಅವ್ರ ಇಮ್ಯಾಜಿನೇಷನ್ ಕ್ರಿಯೇಟಿವಿಟಿ ಸ್ವಲ್ಪ ಜಾಸ್ತಿ ಆಗ್ತಿದೆ ಗೈಸ್. ಹ್ಮ್. ನಾವು ಹೋಗ್ತಾ ಹೋಗ್ತಾ ಬೆಟರ್ ವೇ ಹ್ಮ್. ನೋಡ್ಬೋದು ಗೈಸ್. ಅಮೋಘ ಕತ್ರಿಗುಪ್ಪೆ ಬಾಸ್ ಡಿಜಿಟಲ್ ಫ್ರೀ ಫೈರ್ ಗಾಡ್ ಅಂತ ಕತ್ರಿಗುಪ್ಪೆ ಗಾಡ್ ಆಫ್ ಫ್ರೀ ಫೈರ್ ಅಂತ ಬರ್ದೇವನು ಅಗ್ರಿಕಲ್ಚರ್ ಟ್ರ್ಯಾಕ್ಟರ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಗೈಸ್. ಗೈಸ್ ಇವಾಗ IT ಬಿತ್ತು, ಲಾ ಬೀಳುತ್ತೆ, ಎಲ್ಲ ಬೀಳುತ್ತೆ. ನೆಕ್ಸ್ಟು ಎಲ್ಲರೂ ಅಗ್ರಿಕಲ್ಚರೇ ಮಾಡಬೇಕು. ಅದಕ್ಕೆ ಅಮೋಘಂಗೆ ಜ್ಞಾನೋದಯ ಅದೇನು ಜ್ಞಾನೋದಯ ಆಗ್ತಾ ಇದೆ ಗೈಸ್. ಅಮೋಘ ಜ್ಞಾನೋದಯ ಆಗೋಗಿದೆ ಗೈಸ್ ಇವಾಗ. ಅದಕ್ಕೆ ಅವನು ಫಾರ್ಮಿಂಗ್ ಎಲ್ಲ ಮಾಡೋದು ಕಲ್ತ್ಬಿಟ್ಟಿದ್ದಾನೆ. ಇವಾಗ ಮಾಡೋಣ ಅಲ್ವೇನೋ ಸಮರ್ಥ ಗೈಸ್. ಇವಾಗ ನೋಡ್ತೀರಿ ಗೈಸ್, ಒಬ್ಬೊಬ್ರು ಒಂದೊಂದು ಟ್ರ್ಯಾಕ್ಟ್ರಲ್ಲಿ 3 ಟ್ರ್ಯಾಕ್ಟ್ರು ಆಫ್ ಆಗಿದ್ರು. ಯಾರು ಓದಲ್ಲ ಬಿಡಿ, ನನ್ನ ಪ್ರಕಾರ ಓದ್ತಾರೆ. ಅಷ್ಟೆಲ್ಲ ಓದಲ್ಲ, ಎಲ್ಲ ಫಾರ್ಮಿಂಗೇ ಇಳಿಯೋದು ಗೈಸ್. ಎಲ್ಲರೂ ಅಮೋಘ ಹತ್ರ ಎಷ್ಟು ಎಕರೆ ಬಿದ್ದಿದೆ ಅಂದರೆ ಸುಮ್ಮನೆ ಅವನು ಹಿಂಗೆ ಅಚ್ಚಿ ಅಂದ್ರೇ 2 ಎಕರೆ ಫುಲ್ಲು ಗೈಸ್ ನಮ್ಗೆ ಬಂದ್ಬಿಡುತ್ತೆ. ಗೈಸ್ ಇವರೆಲ್ಲ ಫಾರ್ಮಿಂಗ್ ಮಾಡಲ್ಲ ಗೈಸ್, ಬರೀ ಅಗ್ರಿಕಲ್ಚರ್ ಮಾಡ್ತಾರೆ ಗೈಸ್. ಇವಾಗ ನೋಡ್ತೀರಿ ಗೈಸ್, ನಾವೆಲ್ಲ ಫಾರ್ಮಿಂಗ್ ಮಾಡಿದ್ರೆ ಅವರೆಲ್ಲ ಅಗ್ರಿಕಲ್ಚರ್ ಫಾರ್ಮಿಂಗ್ ಮಾಡ್ತಾರೆ. ಟ್ರ್ಯಾಕ್ಟರ್ ಎಲ್ಲರೂ ಮನೆಗೆ ಹೋಗಿ ಮುದ್ದೆ ತಿಂತವ್ರೆ, ಮುದ್ದೆ. ಗೈಸ್ ಈ ಹುಡುಗ ಎಂಥ ಸುಳ್ಳ ಅಂದರೆ ನಮ್ಮ ಅಮ್ಮನೇ ಹೇಳ್ತವ್ರೆ, ಏನೋ ಸುಳ್ಳು ಹೇಳ್ತವ್ನು. ಇವಾಗ ಬರ್ತೀನಿ ಅಂದ್ಬಿಟ್ಟು ಇವಾಗ ಬರಲ್ಲ ಅಂತವನಲ್ಲ ಅಂತ. ಹೋಗಿ ಬೆಕ್ಕ ಎತ್ಕೊಂಬ ಹೋಗ, ಟೈಗರ್, ಬೆಂಗಾಲ್ ಟೈಗರ್ ಎತ್ಕೊಂಬ ಹೋಗ. ಇದೆ ಲಯನ್, ಶೇರು, ಏನೋ ಹೆಸರಿಟ್ಟಿದ್ಯಾ? ಬರ್ಫಿನೇನ? ಯಾರು ಅದೆಲ್ಲ ಹಿಡ್ದಾರೆ ಗೈಸ್. ಅದ್ರ ರಕ್ಷಿತ ಏನೋ ಕ್ಯೂಟ್ ಆಗಿಟ್ಟಿದೆ. ಬೆಳ್ಳು ಹೊಡೆದೋಗುತ್ತೆ. ನಿಧಾನಕ್ಕೆ ತೆಗಿ. ಅದು ಯಾಕಂದ್ರೆ ಅದು ಬೆಳ್ಳು ನಮ್ದು ಹೆಂಗಿರತ್ತೋ ಹಂಗೆ ಇರತ್ತೆ ಬೆಳ್ಳು, ಅದಕ್ಕೂ ಜೀವ ಇರುತ್ತೆ. ರಕ್ಷಿತಾ ಅದ್ಯಾವುದೋ ಯಾವುದಪ್ಪ ಕ್ಯೂಟಾಗಿ ಹೆಸರಿಟ್ಬಿಟ್ಟಿದ್ದಾಳೆ. ನಾವೆಲ್ಲ ಹಂಗೆಲ್ಲ ಇಡೋಕ್ಕಾಗಲ್ಲ. ಶೇರ್ ಅಲ್ಲ ಅಲ್ಲವು, ಶೇರ್ ಖಾನ್ ಒಂಥರ ಡಿಫ್ರೆಂಟ್ ಆಗಿರ್ಬೇಕು. ಸರ್ ಅಲ್ಲ, ಬೆಕ್ಕು ಕಣೋ, ಬೆಕ್ಕು. ಮಿಯಾವ್ ಆಗಲ್ಲ, ಮಿಯಾವ್ ಬಂದು ಚೈಲ್ಡ್ ಆಗೋದು, ಮ್ಯೂ ಆಗಲ್ಲ. ಇವ್ರಿಗೆಲ್ಲ ಬೈಕ್ ತಿರ್ಗಲ್ಲ, ಮಿಯಾವ್ ಅಂತಾರೆ. ಯಾವ್ದು ಇಡೋದ ಗೈಸ್? ಕಮೆಂಟ್ ಆಫ್ ಇದೆ ನಂದು. ಗೈಸ್ ಕಮೆಂಟ್ ಮಾಡಿ ನಿಮ್ಮ ಇಷ್ಟ. ನಾನೇನೋ ಇಡೋದ? ಏನೋ ಇಡೋಣ? ನಾನು ರೊನಾಲ್ಡೋ ಗೋಟ್ ಇರ್ಬೇಕಿತ್ತು. ನೀನು ಮೆಸ್ಸಿ ಪಾಪ, ಇದಕ್ಕೆಲ್ಲ ಹೋಲಿಸ್ಲೇಬೇಡ. ಅಂಗಡಿ ಬೇಡ. ಅದರ ಅಮ್ಮ ಕೈ ಇರಲ್ಲ, ನಿಂಗೈತೆ ತಾನೆ ಪಾಪ. ಗೈಸ್ ಚಿಕ್ಕ ಜೀವ ನೋಡಿ, ಇತ್ಕೊಂಡು ಮುದ್ದಾಡ್ತೈತೆ, ಹೆಂಗೆ ಮುದ್ದಾಡ್ತೈತೆ, ನೆಕ್ತೈತೆ ತುಟಿ ಎಲ್ಲ ನೋಡಿ ಗೈಸ್. ಸಬ್ಸ್ಕ್ರೈಬ್ ಮಾಡಿ ಅಂತ ಅದ್ರ ಭಾಷೆಯಲ್ಲಿ ಹೇಳ್ತಾ ಇದೆ. ಮಿಯಾವ್ ಅಂತ ಇದೆ, ಮಿಯಾವ್ ಅಂತ ಇದೆ. ಇವಾಗ ಯಾವ್ದು ಹೆಸರೇನೋ ಹೇಳೋದ ಬಿಗ್ದು? ಲೆಬ್ರಾನ್. ಇಲ್ಲಿ ಆಲ್ರೆಡಿ ಅವ್ನಿಗೆ ಎಷ್ಟು ಕೆರೆದೈತೆ. ಲಿಯೋ ಅಂತೀರಣ್ಣ? ಲಿಯೋ ಚೆನ್ನಾಗಿತ್ತು. ಲಿಯೋ ಇಡೋದ ಗೈಸ್? ಲಿಯೋ ತಿರುಗ್ತಾನೆ ಇಲ್ಲ. ಬರ್ಫಿ ಅಣ್ಣ ನೀನು ಕೆಳಗಡೆ ಬಿಡ್ಬೇಡ, ಓಡೋಡೈತದೆ. ನೋಡು ಏನಂಟಿ, ಆಯ್ತಾ ಕಾಫಿ? ಬೆಕ್ಕು ಚೆನ್ನಾಗಿದೆ. ಹುಲಿ ಇದ್ದಂಗಿಲ್ಲ. ಜೇನುತುಪ್ಪ ಇದ್ದಂಗಿದೆ. हाँ मम्मी उसका छोड़ के चला गया. ಹೋಯ್ತಾ? ಇಡೀರೋ ನೀನು ದಾರ ಕಟ್ಟು ಅಂದೆ. ಗೈಸ್ ಬಿದ್ಬಿಟ್ಟ, ವರ್ಕೌಟ್ ಮಾಡ್ತವನೆ. ಅಮುಕ್ಕು ಡುಮುಕ್ಕು ಅಮಾಲ್ ಡುಮಾಲ್. ಅದು ನನಗೂ ಗೊತ್ತಾಯ್ತು. ನಾನೇನು ಮಾಡಿದೆ, ಬ್ರೇಕ್ ಹಿಡ್ಕೊಂಡ ಇಲ್ಲಿ ಫುಲ್ಲು ಬೇಸೆಲ್ಲ ಆಗೋಗಿದೆ. ನಾ ಮಾಡ್ತೀನಿ. ನಾನಿವಾಗ ಹೊರಟೆ, ಇವರೆಲ್ಲ ಇವಾಗ ಆಟ ಆಡ್ತಿದ್ದಾರೆ. ನಾನಿವಾಗ ಹೊಡ್ತೀನಿ, ಕೋಚಿಂಗ್ ಹೋಗ್ಬೇಕಲ್ಲ. ಚೆನ್ನಾಗಿತ್ತು ಮಾತಾಡಿ ಆಟಾಡಿ ಎಲ್ಲ. ಎಷ್ಟೋ ದಿವಸ ಆಗೋಗಿತ್ತು ಹಿಂಗೆ ನಕ್ಕೊಂಡೆಲ್ಲ ಮಾಡಿ. ಇವಾಗ ಹೊರಟೆ ಯಾಕಂದರೆ ಇನ್ನೂ ಮ್ಯಾಚ್ ಇದೆಯಲ್ಲ.
ಇವಾಗ ಆಟೋ ಅಲ್ಲ ರ್ಯಾಪಿಡೋ ಮಾಡ್ಕೊತೀನಿ, ಹೊರಡ್ತೀನಿ. ಹಾಂ ಅದೇ ಹೇಳೋದ್ನಲ್ಲ ಗೈಸ್, ಈಗ ಎಲ್ಲ ಬಿಟ್ಟು ಹೋಗೋಣ ಮಾತಾಡ್ಸೋಣ ಅಂತ. ಮಾತಾಡ್ಸಿದ ತಕ್ಷಣ ಮಾತಾಡ್ಬಿಟ್ಲು. ನಾನು ಹಿಂಗೆ ಮಾತಾಡ್ಸಿದ ತಕ್ಷಣ ಮಾತಾಡಿದೆ ತಾನೇ ನೀನು? ಇಲ್ಲ, ಬುಡಕಟ್ಟು ಜನಾಂಗದವ್ರಿಗೆ ಮಾಡ್ರನ್ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ. ಮಾತಾಡ್ದ ನೋಡಿ, ಇವಾಗಲೂ ನೆಗ್ಲೆಕ್ಟ್ ಮಾಡ್ತಾರೆ. ಬಂದು ಕೋಚಿಂಗ್ ಇದೆಯೋ ಏನೋ ಗೊತ್ತಿಲ್ಲ, ಖಾಲಿ ಹೊಡಿತಿದೆ. 4 ಗಂಟೆ ಆಯ್ತಲ್ಲ, 4:15 ಇರ್ಬೋದು ಕೋಚಿಂಗು, ಕತೆ ಗೊತ್ತಿಲ್ಲ. ನೋಡೋಣ ಅಂತ ಬೇಗ ಬಂದೆ ನಾನೇ. ಇವಾಗ ಸ್ವಲ್ಪ ಹೊತ್ತು ನಾನು ಒಬ್ಬನೇ ಪ್ರಾಕ್ಟೀಸ್ ಮಾಡ್ತೀನಿ ಗೈಸ್. ವೀಡಿಯೋ ಯಾರೂ ತೆಗಿಯೋರಿಲ್ಲ, ನೋಡೋಣ. ಕ್ರಿಕೆಟ್ ಥರ ಏನಾಗಲ್ಲ, ಬಾಸ್ಕೆಟ್ಬಾಲ್ ನಮ್ಮ ಗೇಮು, ನಾವು ಆಡ್ತೀವಿ ಚೆನ್ನಾಗೆ. ಇವಾಗ ಶೂ ಎಲ್ಲ ಹಾಕ್ಕೊಡ್ಬೇಕು. ಶೂ ಅದೆಲ್ಲ ಕೆಲಸ ಇದೆ ಇವಾಗ. ಇಲ್ಲಿ ಸ್ಟ್ಯಾಂಡು, ನಿಲ್ತಿಲ್ಲ. ಹಾಂ ನಿಂತ್ಕೊಂತು, ಬಿದೋಗತ್ತಾದ್ರೂ ಇದೆ. ಯಪ್ಪ, ಇವಾಗ ಫಸ್ಟು ಶೂ ಅದು ಇದು ತೆಕ್ಕೊಳ್ಳೋದು. ಇವತ್ತು ಹೇಳ್ದಂಗೆ ನಿವ್ಯಾ ಹಾಕ್ಕೊಂಡಿದ್ದೀನಿ. ನಿವ್ಯಾ ಹಾಕಿದ್ಮೇಲೆ ಈ ಶರ್ಟ್ ತೆಗ್ದುಬಿಟ್ಟು ಆಮೇಲೆ ಬೇರೆ ಕೆಲಸ. ಇವಾಗೇನು ಓಕೆ ನಾಟ್ ಬ್ಯಾಡ್. ಆಗ ಶೂ ಹಾಕ್ಕೊಂಬಿಟ್ಟು ಬೇರೆ ಕೆಲಸ. ನಾನು ವಾಶ್ರೂಮ್ಗೊಂದು ಹೋಗ್ಬೇಕಿತ್ತು, ಆಮೇಲೆ ಹೋಗ್ತೀನಿ. ಮನೆಗೆ ಹೋದ್ಮೇಲೆ ಶೂ ಹಾಕ್ಕೊಬೇಕು. ಶೂ ಹಾಕ್ಕೊತಿದ್ದೀನಿ, ಪಟ ಅಂತ ಶೂ ಹಾಕ್ಕೊಂಬಿಟ್ಟು ಶುರು ಮಾಡೋಣ ಇವತ್ತಿಂದು ಬಾಸ್ಕೆಟ್ಬಾಲ್ ಆಟ. ಏನಿಲ್ಲ, ಸೇಮ್ ಕಾಮನ್. ಆ್ಯಕ್ಚುಲಿ ಇವತ್ತು ಸ್ಯಾಟರ್ಡೆ ಅನ್ಸ್ಬಿಟ್ಟಿದೆ, ಯಾಕಂದರೆ ಫ್ರೈಡೇ ಅದು ನೆನ್ನೆ ರಜಾ ಇತ್ತಲ್ಲ, ಸ್ಯಾಟರ್ಡೆ ಅನಿಸ್ತಿದೆ ಇವತ್ತು. ಅಪ್ಪ ಕಾಲು ಸರಿಯಾಗಿ ಸ್ವೆಟ್ ಆಗ್ತಿದೆ. ನಾಳೆ ಆ್ಯಕ್ಚುಲಿ ಸ್ಯಾಟರ್ಡೆ, ನಾಳೆ ಬಂದು ಸಬ್ಸ್ಕ್ರೈಬರ್ಸ್ ಎಲ್ಲ ಜಾಸ್ತಿ ಆಗಬೇಕು. ಅಪ್ಪ ಇದೆಲ್ಲ ಎಷ್ಟು ಗೊತ್ತಾಗಿ ಸೋಲ್ ಹಾಕಿ ಎಷ್ಟು ಹೊತ್ತಾಯಿತು ಅವತ್ತು. ಅದರಲ್ಲಿ ಒಂದು 20 ನಿಮಿಷ ಆಯಿತು ಸೋಲು. ಅದೆಲ್ಲ ಸ್ಟಿಕ್ ಮಾಡೋಷ್ಟರಲ್ಲೇ ಹೋಯ್ತು. ಕಾಲೇ ಹೋಗಲ್ಲ ಅನ್ನತ್ತೆ ನೀಟಾಗಿ. ಅದು ಎಷ್ಟೋ ದಿವಸ ಆಯ್ತಲ್ಲ, ಇಷ್ಟು ದಿವಸ ನೈಕಿನೇ ಹಾಕೊಂಡಿದ್ದೆ. ಇದು ಸ್ವಲ್ಪ ಸೋಲ್ ಬಂದಿತ್ತು, ಇನ್ನು ನಿವ್ಯಾಗೆ ಬಂದಿದ್ದೀನಿ. ನೈಕಿ ನಿವ್ಯಾ. ಇನ್ನೊಂದು ಶೂ ಬೇರೆ ತೊಗೊತೀನಿ ಅಂತ ಪ್ಲ್ಯಾನ್ ಹಾಕಿದ್ದೀನಿ. ಬಾಸ್ಕೆಟ್ಬಾಲ್ ಮ್ಯಾಚ್ ಇರುವಾಗ ಒಂದು ಶೂ ಇರಬೇಕು ಗೈಸ್, ಇಲ್ಲ ಅಂದರೆ ಆಗಲ್ಲ. ಮ್ಯಾಚ್ಗಂತಲೇ ಒಂದು ಶೂಟ್ ಇರಬೇಕು. ಬರೀ ಅವತ್ತು ಒಂದೇ ದಿವಸ ನಾನು ಆ ಶೂ ಹಾಕ್ಕೊಳ್ಳೋದು, ಇಲ್ಲ ಮ್ಯಾಕ್ಸಿಮಮ್ ಅಂದರೆ ಅದ್ರ ಹಿಂದಿನ ದಿವಸ ಹಾಕೊಬೋದು ಅಷ್ಟೇ. ಅವಾಗೇನಾಗುತ್ತೆ, ಒಂಥರ ಕಷ್ಟನೂ ಅನಿಸಲ್ಲ. ಅದು ಹೊಸ ಶೂ ಬೇರೆ ಥರ ಇರುತ್ತೆ. ಅದು ಹೆಂಗೆ ಅನ್ಸುತ್ತೆ, ಒಂದು ಇವಾಗ ಹುಲಿಗೆ ಕೇಜಲ್ಲಿ ದಿನ ಇಟ್ಬಿಟ್ಟು ಒಂದಿನ ಹೊರಗಡೆ ಬಿಟ್ಟರೆ ಹಿಂಗೆ ಬೇಟೆ ಆಡೋದು ನೋಡಿ, ಹಂಗೆ ಅನ್ಸ್ಬಿಡುತ್ತೆ. ಸ್ವಲ್ಪ ಯಾಕೋ ಲೂಸ್ ಇದೆ, ಲೇಸ್ ಎಲ್ಲ ಟೈಟ್ ಆಯಿತು. ಅವಾಗ ಗೊತ್ತಿಲ್ಲ ಗೈಸ್, ಕೋಚಿಂಗ್ ಇದ್ದರೆ ಕೋಚಿಂಗ್ ಅಟೆಂಡ್ ಮಾಡೋದು, ಕೋಚಿಂಗ್ ಇಲ್ಲ ಅಂದರೆ ಒಂದೇ ಏಟು ಸುಮ್ಮನೆ ಪ್ರಾಕ್ಟೀಸ್ ಮಾಡೋದು. ಆದರೆ ಆ ಸರ್ ಹೇಳಿದ್ರು, ಇದೇ ಗುರು ಫ್ರೈಡೇ ಇದೆ ಅಂದರು. ನಾನು ಹೌದಾ ಸರ್ ಅಂದೆ, ಗೊತ್ತಿರಲಿಲ್ಲ ನನಗೂ. ಇದ್ದರೆ ಓಕೆ, ಇಲ್ಲ ಅಂದರೆ ನೋ ಪ್ರಾಬ್ಲಮ್. ಅಪ್ಪ ಇವ್ರು ಧೀರಜು ಇವರೆಲ್ಲ ಎತ್ಕೊಂಡ್ಬಿಟ್ಟಿದ್ರು ಬಾಲ್. ನಾನು ಆಮೇಲೆ ಇದು ರ್ಯಾಪಿಡೋ ಬಂತು ಕೊಡ್ರು ಅಂದೆ, ಕೊಟ್ಬಿಟ್ರು. ಅದಾದೇನು ಅಪ್ಪ ಬನ್ನಿ ಗೈಸ್, ಇವಾಗ ಹೋಗೋಣ, ಶುರು ಮಾಡಬೇಕು ಇವಾಗ ವಾರ್ಮಪ್. ಇವಾಗ ಮೊಬೈಲ್ ಎಲ್ಲ ಇವತ್ತು ಹೆಡ್ಫೋನ್ಸ್ ಹಾಕ್ಕೊಂಬಂದಿಲ್ಲ, ನಂಗೆ ಇದಕ್ಕೆ ಅಂದ್ಕೊಂಡೆ ತೊಗೊಳ್ಳೋಣ ಅಂತ, ಬೇಡ ಅನಿಸ್ತು, ಬಿಟ್ಟು ಬಂದೆ. ಇವಾಗ ಬರೀ ಬಾಲು, ಮೊಬೈಲು, ಬ್ಯಾಗ್ ಬಂದು ಇಲ್ಲೇ ಇದೆ. ಈ ಜಾಕೆಟ್ ಒಂದು ಹಾಕ್ಕೊಂಡಿದ್ದೀನಿ. ಬ್ಯಾಗ್ ಇಲ್ಲೇ ಎಲ್ಲರೂ ಕಾಣಿಸೋ ಥರ ಇಡಬೇಕು ಗೈಸಿಲ್ಲ, ಕಲ್ಲೋಗುತ್ತೆ, ಕಲ್ಲು ಹಾಕ್ಬಿಡ್ತಾರೆ. ಇಲ್ಲೇ ಇರಲಿ ಬ್ಯಾಗು. ಬನ್ನಿ ಇವಾಗ ಪ್ರಾಕ್ಟೀಸ್ ಮಾಡೋದು.
ಜೈ ಶ್ರೀರಾಮ್. ನೋಡಿ ಪಾಸ್ ಮಾಡಿ ಮ್ಯಾಚ್ ಆಡಿದ್ರೆ ವೀಡಿಯೋ ಮಾಡ್ತೀನಿ, ಬಿಟ್ಟರೆ ಇಲ್ಲ. ಫುಲ್ ಪ್ರಾಕ್ಟೀಸ್ ಇವತ್ತು. ಇವಾಗ ಅಷ್ಟೇ ಪ್ಲ್ಯಾನು. ಆಗ ನೋಡೋಣ ಬನ್ನಿ. ಆಗ ಆಡ್ತೀನಿ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೀನಿ. ಕೋಚಿಂಗ್ ಅಂದರೆ ವೀಡಿಯೋ ಇವಾಗ ನೋಡೋಣ. ಇನ್ನೊಂದು ನೆಕ್ಸ್ಟ್ ಸಿಗೋದೆ ನಾನು ಒಂದು 5:30 ಗ್ಯಾರಂಟಿ. ಸರಿ ಬಾಯ್. ಟಾಪಲ್ಲಿ ಬಂದು ಕೂತಿದ್ದೀನಿ. ಇವಾಗ ಇವ್ರದ್ದು ಜೂನಿಯರ್ಸ್ ಅಂತೆ ಕೋಚಿಂಗು. ಅವಾಗ ತನಕ ಪ್ರಾಕ್ಟೀಸ್ ಮಾಡಿದೆ, ತೋರಿಸ್ತೀನಿ. ವ್ಯೂ ಚೆನ್ನಾಗಿದೆ. ಮ್ಯಾಚ್ ಇದ್ದಾಗ ಎಲ್ಲರಿಗೂ ಇಲ್ಲೇ ಕೂತ್ಕೊತೀನಿ. ಗೈಸ್ ವ್ಯೂ ಸಕ್ಕತ್ತಾಗಿದೆ, ಎಲ್ಲ ಕಾಣಿಸುತ್ತೆ. ಮಾಡಕ್ಕೆ ಕರಿಬೋದು. ಹೋಗೋಣ. ಇವಾಗ ಸ್ವಲ್ಪ ಹೊತ್ತು ಕೂತ್ಕೊತೀನಿ, ಸುಸ್ತಾಗ್ತಿದೆ. ಸೈಡ್ ಆಡಿ ಒಂದು ನೋ ಲುಕ್ ಶಾಟು. ಮ್ಯಾಚ್ ಆಡಿಸಿದ್ರು, 20 ನಿಮಿಷ ಓಡಿಸಿದ್ರು ಫಸ್ಟು. ಅದಾದ್ಮೇಲೆ ಮ್ಯಾಚ್ ಆಡಿಸಿದ್ರು. ಫಸ್ಟ್ ಎರಡು ಕಂಟಿನ್ಯೂಸ್ ಪಟ್ ಅಂತ ಹೋಯ್ತು. ಅದು ಅನ್ಬಿಲೀವೇಬಲ್. ಯಾಕಂದರೆ ಬಂದು ಕೈಗೆ ಹೊಡಿತಿದ್ದ, ಸುಮ್ಮನೆ ರಿಲೀಸ್ ಮಾಡ್ತಿದ್ದೆ, ಹೊರಟೋಗ್ತಿತ್ತು. ಅದು 6 ಪಾಯಿಂಟ್ಸ್ ಟೋಟಲ್ ನಂದು. ಮತ್ತು ನುಗ್ಗೆಲ್ಲ ಹಾಕಲಿಲ್ಲ ಗೈಸ್. ಇದು ಕ್ರ್ಯಾಂಪ್ಸ್ ಹಿಡ್ಕೊಂಬಿಡ್ತು ಕಾಲು. ಇನ್ನೊಂದು ಬಂದು ಮೂರನೇದು ಬಂದು ನೋ ಲುಕ್ಕು. ಅವ್ನು ಬಂದು ಹೊಡಿತಾನಂತ ಹಂಗೆ ಬಿಟ್ಬಿಟ್ಟು ಹಿಂದೆ ಬಂದ್ಬಿಟ್ಟೆ, ಹೊರಟೋಯ್ತು. ಖುಷಿ ಆಯಿತು. ಆಮೇಲೆ ಯಾವ ಶಾಟು ಹೋಗಲಿಲ್ಲ, ಕ್ರ್ಯಾಂಪ್ಸ್ ಹಿಡಿಯೋಕ್ಕೆ ಶುರು ಆಯಿತು. ಅದಕ್ಕೆ ಕೋಚ್ ಬಂದು ಲಿಮೆಂಟ್ ಜ್ಯೂಸ್ ಕೊಡು ಅಂತ. ಲಿಮೆಂಟ್ ಜ್ಯೂಸ್ ಮನೆಗೆ ಹೋಗಿದ ತಕ್ಷಣ 2 ಲೀಟರ್ ನೀರು ಕುಡಿಬೇಕು. ಟೋಟಲಿ ಬಾಡಿಗೆ 6 ಲೀಟರ್ ಇಂಟೇಕ್ ಹೋಗ್ಬೇಕಂತೆ. ಕಾಲೇಜ್ ಶುರು ಆದಮೇಲೆ, ಕಾಲೇಜ್ ಬರೋ ಮುಂಚೆ 2 ಲೀಟರು, ಕಾಲೇಜಲ್ಲಿ 2 ಲೀಟರು, ಆಮೇಲೆ ಮನೆಗೆ ಬಂದಮೇಲೆ 2 ಲೀಟರ್ ಕುಡಿತೀನಿ ಅಷ್ಟೇ. ಕಾಲೇಜಲ್ಲಿ 2 ಲೀಟರ್ ಯಾವಾಗ ಅಂದರೆ ಅವಾಗ ಬಾಟಲ್ ತರ್ತಾನಲ್ಲ ಅವಾಗ ಫುಲ್ಲು. ಆ್ಯಕ್ಚುಲಿ ಒಂದು 750 ml ಅಷ್ಟೇ. ತರಿಸ್ತೀನಿ. ಥ್ಯಾಂಕ್ ಯು. ಎಲ್ಲ ಪ್ಲೇಯರ್ಸು ನಾನು ಆಡಿದ್ನಲ್ಲ ಅಂತ ಚೆನ್ನಾಗಿ ಆಡಿದೆ ಅಂತವ್ರೆ. ನಡೀರಿ ಹೋಗೋಣ. ರಜತ್ ಫೋನ್ ಮಾಡಿದ್ದ, ಸುಸ್ತಾಗೋಯ್ತು. ಗೈಸವ್ರು ಮೇನವರು ನಾಳೆನೂ ಬಾ ಅಂದಿದ್ದಾರೆ. ಸ್ವಲ್ಪ ಆಡಿದ್ದು ನೋಡಿ ಸ್ವಲ್ಪ ಟ್ರೈನಿಂಗ್ ಬೇಕು ಗೈಸ್, ಆಡ್ತೀನಿ. ಆಟೋ ಅವ್ನು ಕ್ಯಾನ್ಸಲ್ ಮಾಡಿಬಿಟ್ಟ. ಆಟೋ ಸ್ಕೂಟಿ ಅವನು ಏನು ಮಾಡಿಬಿಟ್ಟಿದ್ದಾನೆ, ಪಕ್ಕದ್ರಲ್ಲೂ ಅಲ್ಲಿ ಹೋಗ್ಬಿಟ್ಟು ಅವನೇ ಕ್ಯಾನ್ಸಲ್ ಮಾಡಿಬಿಟ್ಟ. ತಲೆ ಕೆಟ್ಟೋಯ್ತು. ಅದಕ್ಕೆ ಕೂತಿದ್ದೀನಿ. ಇನ್ನೊಂದು ಬುಕ್ ಮಾಡಿದ್ದೀನಿ. ಒಂದೇ ಪ್ರಾಬ್ಲಮ್ ಗೈಸ್, ಒಂದೇ ಪ್ರಾಬ್ಲಮ್. ನೋಡೋಣ, ನಾಳೆ ಕರೆದಿದ್ದಾರೆ. ನಾಳೆ ಹಂಗೋ ಹಿಂಗೋ ಮಾಡಿ ಬಂದ್ಬಿಡ್ತೀನಿ. ಇವಾಗ ಇಲ್ಲೇ ಇರೋಣ. ಇನ್ನೂ ಬುಕ್ಕೇ ಆಗಿಲ್ಲ, ನೋಡ್ತೀನಿ ರೀ. ನನ್ನ ಮುಂದೆ ಯಾರ್ಯಾರು ಮ್ಯಾಚ್ ಆಡಿದ್ರು ಎಲ್ಲರೂ ಅವ್ರವ್ರ ಗಾಡೀಲಿ ಹೋದ್ರು. ಹೆಂಗೆ ಅನ್ಸ್ಬಿಡ್ದು ಅಂದರೆ ಅನ್ಸ್ಬಿಡ್ದು. ಪರವಾಗಿಲ್ಲ ಗೈಸ್. ಫಸ್ಟ್ ಯಾರು ನುಕ್ಕೊಂಡು ಮಲ್ಕೊಂಡು ಎಲ್ಲ ಹೋಗ್ತಾನೋ ಸಕ್ಸಸ್ ಅವೇಟ್ಸಿ. ಇಷ್ಟಪಡ್ಬೇಕು. ಇನ್ನೂ ಬಂದಿಲ್ಲ ಗೈಸ್ ರ್ಯಾಪಿಡೋ. ತಲೆ ಕೆಟ್ಟೋಯ್ತು ನನಗೆ. ಎಷ್ಟು 9:15 ಶುರು ಮಾಡಿದ್ದೆ, ಅರ್ಧ ಗಂಟೆ ಆಗಿದೆ, ಇನ್ನೂ ಬಂದಿಲ್ಲ. ಇನ್ನು 2 ಮಿನಿಟ್ಸಲ್ಲಿ ಬರ್ತಾನಂತೆ. ನೋಡೋಣ, ಬನ್ನಿ. ಬಂದರೆ ಹೋಗೋಣ ಬೇಗ ಮನೆಗೆ. ನೋಡೋಣ. ಇವಾಗ ಬಂದೆ. ಸಮರ್ಥ ಕ್ಯಾ ಬೋಲೋ ಬಾ. ಎಲ್ಲಿಗೆ? ಏನು ಇಷ್ಟೊದ್ಗ? 7 ಗುರು, 8, 6. ಎಲ್ರೆಲ್ಲೋ? ಹಾಂ, ಎಲ್ಲರೂ ಮನೆಗೆ ಹೋದ್ರಾ? ಆಯ್ತು ನಡಿ. समर्थ ब्रदर कम लेट्स गो ब्रिंग एवरीबडी. ए तुमको खुद कौन बोला आने को? मैं ही जाता हूँ. बारप्पा गुरु. हाय हरिप्रिया. हरिप्रिया ताने ಅವಳು? ಹಾಂ ಸರಿ. ಹಾಂ, ಏಯ್ ನಾನೊಬ್ಬನೇ ಹೋಗಲ್ಲ. ನೀನು ಇವಾಗ ಬಂದರೆ ವಾಪಸ್ ಬರ್ತೀನಿ ಕೆಳಗಡೆ, ಇಲ್ಲ ಬರಲ್ಲ ನಾನು. ಶವಾ ಬಂದಾಗ ಸಮರ್ಥ. ರಜತ್ ಫೋನ್ ಮಾಡಿದ್ನೇನು? ನಂಗೆ ಫೋನ್ ಮಾಡಿದ್ದ. ಇಲ್ಲ ಅವಂಗೆ ಒಂಥರ ಪಿಟ್ಸ್ ಬಂದಂಗೆ ಆಡ್ತಾನಲ್ಲ. हमारा 7 घंटे को जाना है बास्केटबॉल को. 6 o'clock आने का 8 o'clock
ಅದಾದ್ಮೇಲೆ ನನ್ನ ಬಾಡಿ ಇವಾಗಲೇ ಕ್ರ್ಯಾಂಪ್ಸ್ ಹಿಡಿದಿದೆ. ನಾಳೆ ಸ್ವಿಮ್ಮಿಂಗ್ ಹೋಗ್ಲೇಬೇಕು ನಾನು. ನಿಂಗೆ ಇವಂಗೆ ಹಾಕೊಂತಾರೇನಾ? ಬಾ 40ನಾ? 40 50 ತಗೊಂಬರೋ, ಅದರಲ್ಲಿ ಚೇಂಜ್ ಎಷ್ಟು ಬೇಕು ಹಾಂ, ನೀನು ಆಮೇಲೆ ಎತ್ಕೊಂಡು ಹೋಗೋ ಮನೆಗೆ. 3 ಬ್ಯಾಸ್ಕೆಟ್ ಹಾಕಿದ್ದು. ಅದು ಹೆಂಗೆ ಸ್ವಿಶ್ ಗೊತ್ತಾ? ಈಗ ಹೋದ್ನಾ, ಮೊದಲು ಒಬ್ಬ ಬಂದ ಬಿತ್ಕೊಂಡು ಹಿಂಗೆ ಆಗದೆ ಗುರು. ಅವನೇ ಮಾಡ್ದ, ಕೈಗೆ ಹೊಡ್ದ ನೋಡಿಲಿ, ಹೊಡೆದ್ನಾ? ಹೊಡೆದಿದ ತಕ್ಷಣ ಹಿಂಗೆ ಹೊಡೆದ, ನಾನು ಹಿಂಗೆ ಹಾಕ್ದೆ, ಹೊಟ್ಟೋಯ್ತು, ಹುಡ್ಕೊಂಬಿಟ್ಟ, ಹೊರಗಡೆ ಬಂದ್ಬಿಟ್ಟೆ. 2ನೇದು ಹಂಗೆ ಆಯಿತು. 3ನೇದು ಜೋರಾಗಿ ಹೊಡಿಯೋಕ್ಕೆ ಬರ್ತಾನಂತ ಹಿಂಗೆ ಹಾಕ್ಬಿಟ್ಟು ನೋ ಲುಕ್ ಶಾಟ್ ಬರುತ್ತಲ್ಲ, ಹಿಂಗೆ ಹೊಡೆದ್ಬಿಟ್ಟು ಗೈಸ್ ಆಯಿತು. ಡ್ಯಾಡಿಗೆ ಬಿಟ್ಟು ಬಂದೆ. ಇವಾಗ ಅಜ್ಜಿ ಕರ್ಕೊಂಡು ಹೋಗ್ಬೇಕು. ಅವ್ರು ಬಿಟ್ಟು ಬಂದಮೇಲೆ ಊಟ ಮಾಡಬೇಕು. 9:43 ಟೈಮ್. ಅದು ಸ್ವಲ್ಪ ಬೇಗ ಹೋಯ್ತು. ನಡೀರಿ ಕರ್ಕೊಂಡು ಹೋಗೋಣ ಎಲ್ಲ. ಗೈಸ್ ಆಯಿತು ಬಿಟ್ಟು ಚೆನ್ನಾಗಿ ಹೊಟ್ಟೆ ಸಿದೆ. ಹೋಗಿ ಊಟ ಮಾಡ್ಕೊಂಬಿಡ್ಬೇಕು. ಅಪ್ಪ ಇವತ್ತು ನಾಳೆ ಕತೆ ಗೊತ್ತಿಲ್ಲ ಗೈಸ್. ನಾಳೆ ಎಲ್ಲರೂ ಸ್ವಿಮ್ಮಿಂಗ್ ಹೋಗೋಣ ಅಂತಿದ್ದಾರೆ. ನನಗೂ ಮೂಡಿದೆ, ಯಾಕಂದರೆ ಬಾಡಿ ಸ್ವಲ್ಪ ಪೇನ್ ಆಗಿದೆಯಲ್ಲ. ನಾಳೆ ಸ್ವಿಮ್ಮಿಂಗ್ ಹೋಗೋಣ ಅಂದ್ಕೊಂಡಿದ್ದೀನಿ. ನೋಡೋಣ. ಇನ್ನು ಎಡಿಟಿಂಗ್ ಮಾಡಬೇಕು. ಎಡಿಟಿಂಗ್ ಇವಾಗ ಕುತ್ಕೊಂಡು ಮಾಡಲ್ಲ, ನಾಳೆ ಬೆಳಗ್ಗೆ ಕುತ್ಕೊಂಡು ಮಾಡ್ತೀನಿ ಅಷ್ಟೇ ಗೈಸ್. ಇವತ್ತಿನ ವ್ಲಾಗು ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ನಿಮಗೆಲ್ಲರಿಗೂ ಶುಭರಾತ್ರಿ, ಗುಡ್ ನೈಟ್, ಬಾಯ್.